ನಮಸ್ಕಾರ ಮಕ್ಕಳೇ, ಬೆಳಗಿನ ಶುಭೋದಯಗಳು. ಮಕ್ಕಳೇ, ನಾವು ಜಗತ್ತಿನಲ್ಲಿರ್ತಕ್ಕಂತಹ ನಾಗರಿಕತೆಗಳು ಅಂತಕ್ಕಂಥವು ಸಿಂಧೂ ನಾಗರಿಕತೆಯಂತೆಯೇ ಈಜಿಪ್ಟ್ ನಾಗರಿಕತೆಯ ಬಗ್ಗೆ ನಿನ್ನೆ ಒಂದು ಅವಧಿಯಲ್ಲಿ ನಾವು ತಿಳಿದುಕೊಂಡಿವಿ. ಈಜಿಪ್ಟ್ ನಾಗರಿಕತೆ ಅಂತಕ್ಕಂಥದ್ದು ಯಾವ ರೀತಿ ಬೆಳೆದು ಬಂದಿತು, ಈಜಿಪ್ಟ್ ನಾಗರಿಕತೆ ಅಂತಕ್ಕಂಥದ್ದು ಎಲ್ಲಿ ಬೆಳೆದು ಬಂದಿತು, ಆ ಈಜಿಪ್ಟ್ ನಾಗರಿಕತೆಯ ಒಂದು ಕೊಡುಗೆಗಳು ಹಾಗೂ ಈಜಿಪ್ಟ್ ನಾಗರಿಕತೆ ಅಂತಕ್ಕಂಥ ಒಂದು ಬೆಳೆದು ಬರುವುದಕ್ಕೆ ಕಾರಣವಾಗಿರ್ತಕ್ಕಂತಹ ನೈಲ್ ನದಿ ಅಂತಕ್ಕಂಥದ್ದು ವರಪ್ರಸಾದವಾಗಿ ಹೇಗೆ ಪರಿಣಮಿಸಿತು ಹಾಗೂ ಈಜಿಪ್ಟ್ ನಾಗರಿಕತೆಯನ್ನ ಆಳ್ವಿಕೆಯನ್ನು ಮಾಡಿರ್ತಕ್ಕಂತಹ ಇತರ ರಾಜಮನೆತನಗಳು ಅಂತ ಬಗ್ಗೆ ನಿನ್ನೆಯ ಒಂದು ಅವಧಿಯಲ್ಲಿ ನಾವೆಲ್ಲರೂ ತಿಳಿದುಕೊಂಡಿವಿ ಮಕ್ಕಳ. ಸೊ ಇವತ್ತು ನಾವು ಜಗತ್ತಿನ ಪ್ರಾಚೀನ ನಾಗರಿಕತೆಗಳಲ್ಲಿ ಎರಡನೇದಾಗಿರ್ತಕ್ಕಂತಹ ಮೆಸೊಪೊಟೇಮಿಯಾ ನಾಗರಿಕತೆ ಅಂತಕ್ಕಂಥದ್ರ ಬಗ್ಗೆ ತಿಳಿದುಕೊಳ್ಳೋದನ್ನ, ಅದಕ್ಕೆ ಸಂಬಂಧಿಸಿದಂತೆ ಮೆಸೊಪೊಟೇಮಿಯಾ ನಾಗರಿಕತೆ ಅಂತಕ್ಕಂಥದ್ದು ಬೆಳೆದು ಬಂದಂತಹ ಒಂದು ದಾರಿ ಹಾಗೂ ಮೆಸೊಪೊಟೇಮಿಯಾ ಆಳಿರ್ತಕ್ಕಂತಹ ಬುಡಕಟ್ಟು ಜನಾಂಗದವರು ಹಾಗೂ ರಾಜಮನೆತನಗಳು ಅಂತಕ್ಕಂಥವರು ಹೇಗೆ ಆಳ್ವಿಕೆಯನ್ನ ಮಾಡಿರತಕ್ಕಂಥದ್ದನ್ನ ನಾವು ನೋಡಬೇಕು ಮಕ್ಕಳೇ. ಈ ಮೆಸೊಪೊಟೇಮಿಯಾ ನಾಗರಿಕತೆ ಅಂತಕ್ಕಂಥದ್ದು ಸಿಂಧೂ ನಾಗರಿಕತೆ ಅಂತಕ್ಕಂಥದ್ದು ಸಿಂಧೂ ನದಿಯ ಬಯಲಿನಲ್ಲಿ ಹಾಗೂ ಅದಕ್ಕೆ ಸಂಬಂಧಿಸಿದಂತಹ ಉಪನದಿಗಳ ಬಯಲಿನಲ್ಲಿ ಬೆಳೆದು ಬಂದರೆ, ಈಜಿಪ್ಟ್ ನಾಗರಿಕತೆ ಅಂತಕ್ಕಂಥದ್ದು ಸಾಮಾನ್ಯವಾಗಿ ನೈಲ್ ನದಿಯ ಒಂದು ಬಯಲಿನಲ್ಲಿ ಬೆಳೆದು ಬಂದರೆ, ಅದೇ ರೀತಿ ಮೆಸೊಪೊಟೇಮಿಯಾ ಅಂತಕ್ಕಂಥದ್ದು ಮೆಸೊಪೊಟೇಮಿಯಾ ಇಂದಿನ ಇರಾಕ್ ಅಂತಕ್ಕಂತಹ ಒಂದು ಪ್ರದೇಶದಲ್ಲಿ, ಅಂದ್ರೆ ಪಶ್ಚಿಮ ಏಷ್ಯಾದಲ್ಲಿ ಕಂಡು ಬರ್ತಕ್ಕಂತಹ ಒಂದು ಮೆಸೊಪೊಟೇಮಿಯಾ, ಇದಕ್ಕೆ ಹಳೆಯ ಹೆಸರು ಬ್ಯಾಬಿಲೋನ್ ಅಂತ ಹೇಳ್ಬಿಟ್ಟು ಕರೀತಾ ಇದ್ರು. ಈ ಒಂದು ಮೆಸೊಪೊಟೇಮಿಯಾ ಒಂದು ನಾಗರಿಕತೆ ಅಂತಕ್ಕಂಥದ್ದು ಇದು ಸಹ ಎರಡು ನದಿಗಳ ಬಯಲಿನಲ್ಲಿ ಬೆಳೆದು ಬರತಕ್ಕಂಥದ್ದನ್ನು ನಾವು ಕಾಣಬಹುದು. ಹಾಗಾದ್ರೆ ಮೆಸೊಪೊಟೇಮಿಯಾ ಎಂದರೆ ಎರಡು ನದಿಗಳ ನಡುವಿನ ನಾಡು ಅಂತ ಎಂದು ಅರ್ಥ. ಎರಡು ನದಿಗಳ ನಡುವಿನ ನಾಡು ಎಂದು ಅರ್ಥ. ಮೆಸೊಪೊಟೇಮಿಯಾ ಎಂದರೆ ಎರಡು ನದಿಗಳ ನಾಡು ಎಂದು ಅರ್ಥ. ಬೈಬಲಿನ ಹಳೆಯ ಒಡಂಬಡಿಕೆಗಳಲ್ಲಿ ವಿವರಿಸಿದಂತೆ ಇಲ್ಲಿನ ಒಂದು ಪ್ರದೇಶಗಳಂತಕ್ಕಂಥವು ವಿವರಿಸುವಂತಹ ಪ್ರದೇಶಗಳು ಅಂತಕ್ಕಂಥವು ಕಂಡು ಬಂದಿರತಕ್ಕಂಥ ನಾವು ಕಾಣಬಹುದು. ನೋಡಿ, ಮೆಸೊಪೊಟೇಮಿಯಾ ಎಂದರೆ ಎರಡು ನದಿಗಳ ನಡುವಿನ ಒಂದು ನಾಡು ಅಂತ ಹೇಳ್ಬಿಟ್ಟು ಕರೀತಾರೆ. ಅದೇ ರೀತಿ ಬೈಬಲಿನಲ್ಲಿ ಹೇಳಿರ್ತಕ್ಕಂತಹ ಹಳೆಯ ಒಡಂಬಡಿಕೆಗಳ ಒಂದು ಪ್ರದೇಶಗಳು ಇಲ್ಲಿ ಕಂಡು ಬಂದಿರತಕ್ಕಂಥದ್ದು. ಸಾಮಾನ್ಯವಾಗಿ ವಿಸ್ಮಯಕಾರಿಯಾಗಿರ್ತಕ್ಕಂತಹ ಆಶ್ಚರ್ಯ ಆಗಿರ್ತಕ್ಕಂತಹ ಒಂದು ಮೆಸೊಪೊಟೇಮಿಯನ್ನ ಗ್ರೀಕರು ಅಂತಕ್ಕಂಥವರು ಇದನ್ನ ಏನಂತ ಕರೆದಾರಪ್ಪ ಅಂದ್ರೆ ನದಿಗಳ ನಡುವಿನ ನಾಡು ಎಂದು ಕರೆದಿರ್ತಕ್ಕಂಥದನ್ನ ಕಾಣಬಹುದು. ಮೆಸೊಪೊಟೇಮಿಯಾ ಎಂದರೆ ಎರಡು ನದಿಗಳ ನಾಡು ಎಂದು ಗ್ರೀಕರು ಕರೆದಿರ್ತಕ್ಕಂಥದನ್ನು ನಾವು ಕಾಣಬಹುದು. ಎರಡು ನದಿಗಳ ನಾಡು ಇರತಕ್ಕಂಥ ಒಂದು ಹೆಸರನ್ನ ನೀಡಿರ್ತಕ್ಕಂಥದನ್ನ ಕಾಣಬಹುದು. ಏಷ್ಯಾದ ಒಂದು ಪಶ್ಚಿಮ ಏಷ್ಯಾದ ಒಂದು ಬರಡು ಭೂಮಿಯಾಗಿರ್ತಕ್ಕಂತಹ ಒಂದು ಪ್ರದೇಶವನ್ನ ಫಲವತ್ತತೆಯನ್ನು ಮಾಡುವುದು ಅಷ್ಟೇ ಅಲ್ಲದೆ, ಆ ಎರಡು ನದಿಗಳ ನಡುವಿನ ಪ್ರದೇಶ ಅಂತಕ್ಕಂಥದ್ದು ಜನರನ್ನ ಆಕರ್ಷಿಸಿ ಈ ಪ್ರದೇಶ ಅಂತಕ್ಕಂಥದ್ದು ಫಲವತ್ತತೆಯಿಂದ ಅಲ್ಪ ಶ್ರಮದಿಂದ ಅವು ಒದಗಿಸುತ್ತಿದ್ದ ಆಹಾರದಿಂದ ಉತ್ತರದಲ್ಲಿರ್ತಕ್ಕಂತಹ ಬುಡಕಟ್ಟು ಜನಾಂಗ ಹಾಗೂ ದಕ್ಷಿಣದಲ್ಲಿರ್ತಕ್ಕಂತಹ ಮರುಭೂಮಿಯ ಪ್ರದೇಶದಲ್ಲಿರ್ತಕ್ಕಂತಹ ಮರುಭೂಮಿಯಲ್ಲಿ ಅಲೆದಾಡತಕ್ಕಂತಹ ಬುಡಕಟ್ಟು ಜನಾಂಗದವರು ಈ ಒಂದು ಎರಡು ನದಿಗಳ ನಡುವಿನ ಪ್ರದೇಶವನ್ನು ವಶಪಡಿಸಿಕೊಳ್ಳುವುದಕ್ಕಾಗಿ ತಮ್ಮಲ್ಲಿ ಸ್ಪರ್ಧೆ, ಜಗಳ, ಪರಸ್ಪರ ವೈಷಮ್ಯವನ್ನು ನಾವು ಕಾಣುವುದನ್ನ ಇಲ್ಲಿ ತಿಳಿಯಬಹುದು. ನೋಡಿ, ಮೆಸೊಪೊಟೇಮಿಯಾ ಎಂದರೆ ಎರಡು ನದಿಗಳ ನಾಡು ಅಂತ ಹೇಳಿದ್ರೆ
ಆಶ್ಚರ್ಯ ಮತ್ತು ವಿಸ್ಮಯಕಾರಿಯಾಗಿರ್ತಕ್ಕಂತಹ ಈ ಮೆಸೊಪೊಟೇಮಿಯಾವನ್ನ ಗ್ರೀಕರು ಏನಂತ ಕರೆದರೆ ಎರಡು ನದಿಗಳ ನಾಡು ಎಂದು ಕರೆದಿರ್ತಕ್ಕಂಥದ್ದನ್ನು ನಾವು ಕಾಣಬಹುದು. ಈ ಒಂದು ಪಶ್ಚಿಮ ಏಷ್ಯಾದ ಬರಡು ಭೂಮಿಯಾಗಿರ್ತಕ್ಕಂತಹ ಒಂದು ಭಾಗವನ್ನ ಈ ಎರಡು ನದಿಗಳ ನಾಡು ಅಂತಕ್ಕಂಥದ್ದು ಫಲವತ್ತವನ್ನಾಗಿ ಮಾಡುವುದಷ್ಟೇ ಅಲ್ಲದೆ ಈ ಎರಡು ನದಿಗಳ ನಡುವಿನ ಪ್ರದೇಶ ಅಂತಕ್ಕಂಥದ್ದು ಜನರನ್ನು ಆಕರ್ಷಿಸುವುದಲ್ಲದೆ ಈ ಒಂದು ಫಲವತ್ತಾದ ಒಂದು ಪ್ರದೇಶದಿಂದ ಜನರಿಗೆ ಅಲ್ಪ ಶ್ರಮದಿಂದ ಜನರಿಗೆ ಆಹಾರವನ್ನು ನೀಡಿಸತಕ್ಕಂಥದ್ದನ್ನು ನಾವು ಕಾಣಬಹುದು. ಇವುಗಳ ಜೊತೆಯಲ್ಲಿ ಉತ್ತರದ ಮತ್ತು ದಕ್ಷಿಣದ ಬುಡಕಟ್ಟು ಜನಾಂಗದವರು ಅಂತ ಉತ್ತರದ ಗುಡ್ಡಗಾಡು ಬುಡಕಟ್ಟು ಜನಾಂಗದವರು ಒಂದು ಕಡೆ ಆದರೆ ಅದೇ ರೀತಿ ದಕ್ಷಿಣದ ಮರುಭೂಮಿ ಇರ್ತಕ್ಕಂತಹ ಒಂದು ಅಲೆಮಾರಿ ಜನಾಂಗದವರ ನಡುವೆ ಹಲವಾರು ರೀತಿಯಾಗಿರ್ತಕ್ಕಂತಹ ಒಂದು ಸಂಘರ್ಷಕ್ಕೆ, ವೈಷಮ್ಯ ಅಥವಾ ಅವರ ನಡುವೆ ವಿರಸ, ವೈಷಮ್ಯ, ಜಗಳಕ್ಕೆ ಕಾರಣವಾಗಿರ್ತಕ್ಕಂಥದ್ದನ್ನು ಯಾವ ಉದ್ದೇಶಕ್ಕಾಗಿ ಈ ಎರಡು ಜನಾಂಗಗಳ ನಡುವೆ ಅಂತಕ್ಕಂಥ ಒಂದು ವೈಷಮ್ಯ, ಸಂಘರ್ಷಕ್ಕೆ ಅಥವಾ ಜಗಳಕ್ಕೆ ಕಾರಣ ಏನಪ್ಪ ಅಂದ್ರೆ ಮೆಸೊಪೊಟೇಮಿಯಾದ ಎರಡು ನದಿಗಳು ನಾಡಾಗಿರ್ತಕ್ಕಂತಹ ಒಂದು ಪ್ರದೇಶಗಳ ಆ ಎರಡು ನದಿಗಳು ನಾಡು ಯಾವ್ದಪ್ಪ ಅಂತಂದ್ರೆ ಆ ನದಿಗಳು ಯಾವಪ್ಪ ಅಂದ್ರೆ ಯೂಫ್ರೇಟಿಸ್ ಮತ್ತು ಟೈಗ್ರಿಸ್ ಅಂತಕ್ಕಂತಹ ಎರಡು ನದಿಗಳು. ಈಗ ನಮಗೆ ಗೊತ್ತಾಗುತ್ತೆ ಮೆಸೊಪೊಟೇಮಿಯಾದ ಎರಡು ನದಿಗಳು ಯಾವುವಪ್ಪ ಅಂತಂದ್ರೆ ಯೂಫ್ರೇಟಿಸ್ ಮತ್ತು ಟೈಗ್ರಿಸ್. ಇಂದಿನ ಇರಾಕ್ನಲ್ಲಿರ್ತಕ್ಕಂತಹ ಒಂದು ಪ್ರದೇಶ ಮೆಸೊಪೊಟೇಮಿಯಾವನ್ನೇ ನಾವು ಈಗಿನ ಆಧುನಿಕ ಕಾಲದಲ್ಲಿ ಕಂಡುಬರ್ತಕ್ಕಂತಹ ಯುರೋಪ್ ಪ್ರಪಂಚದಲ್ಲಿ ನಕಾಶೆಯಲ್ಲಿ ನಾವು ನೋಡಿದಾಗ ಪಶ್ಚಿಮ ಏಷ್ಯಾದ ಭಾಗದಲ್ಲಿ ಕಂಡುಬರ್ತಕ್ಕಂತಹ ಒಂದು ಇರಾಕ್ ಅಂತಕ್ಕಂಥ ಒಂದು ಪ್ರದೇಶದಲ್ಲಿ ನಾವು ಕಂಡುಬರ್ತಕ್ಕಂತಹ ಎರಡು ನದಿಗಳ ನಾಡು ಅಂತಕ್ಕಂಥದ್ದು ಯಾವುದು? ಯೂಫ್ರೇಟಿಸ್ ಮತ್ತು ಟೈಗ್ರಿಸ್ ಅಂತಕ್ಕಂಥದ್ದನ್ನು ನಾವು ಕಾಣಬಹುದು. ಈ ನದಿಗಳಿಗೆ, ಈ ಒಂದು ಪ್ರದೇಶಗಳಿಗಾಗಿ ಉತ್ತರದಲ್ಲಿರ್ತಕ್ಕಂತಹ ಬುಡಕಟ್ಟು ಜನಾಂಗದವರಾದರೆ ದಕ್ಷಿಣದಲ್ಲಿ ಮರುಭೂಮಿ ಅಲೆಮಾರಿ ಜನಾಂಗಗಳ ನಡುವೆ ಯೂಫ್ರೇಟಿಸ್ ಮತ್ತು ಟೈಗ್ರಿಸ್ ಒಂದು ಫಲವತ್ತಾದ ಪ್ರದೇಶಗಳ ನಡುವಿನ ಪ್ರದೇಶಕ್ಕಾಗಿ ಇವರ ನಡುವೆ ಸಂಘರ್ಷ ಅಂತಕ್ಕಂಥದ್ದು ನಡೆದು ಕೊನೆಗೆ ಏನಾಗುತ್ತೆ, ಮೆಸೊಪೊಟೇಮಿಯಾದಲ್ಲಿ ಮೊಟ್ಟ ಮೊದಲಿಗೆ ಒಂದು ಅಸ್ತಿತ್ವಕ್ಕೆ ಬಂದಿರತಕ್ಕಂಥವ್ರು ಯಾರಪ್ಪ ಅಂದ್ರೆ ಉತ್ತರದ ಗುಡ್ಡಗಾಡಿನ ಬುಡಕಟ್ಟು ಜನಾಂಗದವರು. ಅವರನ್ನ ಸುಮೇರಿಯನ್ನರು ಅಂತ ಹೇಳ್ಬಿಟ್ಟು ಕರೀತೀವಿ. ಮೊಟ್ಟ ಮೊದಲಿಗೆ ಬಂದಿರತಕ್ಕಂಥವ್ರು ಯಾರು? ಸುಮೇರಿಯನ್ನರು. ಅರ್ಥ ಆಯ್ತಾ ಮಕ್ಕಳ? ನೋಡಿ, ಮೆಸೊಪೊಟೇಮಿಯಾ ಎಂದರೆ ಎರಡು ನದಿಗಳ ನಾಡು ಎಂದು ಅರ್ಥ. ಈ ಮೆಸೊಪೊಟೇಮಿಯಾವನ್ನ ಕ್ರೈಸ್ತವ ಅಥವಾ ಬೈಬಲಿನ ಒಂದು ಹಳೆ ಒಳಗಡಿಕೆಗಳಲ್ಲಿರ್ತಕ್ಕಂತಹ ಪ್ರದೇಶಗಳು ಇಲ್ಲಿ ಕಂಡು ಬರ್ತಕ್ಕಂಥದ್ದು. ಈ ಮೆಸೊಪೊಟೇಮಿಯಾ ಅಂತಕ್ಕಂಥದ್ದು ಇಲ್ಲಿ ಗ್ರೀಕರು ಅಂತಕ್ಕಂಥದ್ದು ವಿಸ್ಮಯಕಾರಿಯಾಗಿರ್ತಕ್ಕಂಥ, ಆಶ್ಚರ್ಯಕಾರಿಯಾಗಿರ್ತಕ್ಕಂಥ ನಾಡುಗಳಾದ ಮೆಸೊಪೊಟೇಮಿಯಾವನ್ನ ಗ್ರೀಕರು ಏನಂತ ಕರೆದರೆ ಎರಡು ನದಿಗಳ ನಡುವಿನ ಪ್ರದೇಶ ಅಂತ ಕರೆದರೆ, ಎರಡು ನದಿಗಳು ಆಗಿರ್ತಕ್ಕಂತಹ ಯೂಫ್ರೇಟಿಸ್ ಮತ್ತು ಟೈಗ್ರಿಸ್ ಅಂತಕ್ಕಂಥದ್ದು ಪಶ್ಚಿಮ ಏಷ್ಯಾದ ಒಂದು ಬರಡು ಭೂಮಿಯನ್ನ ಫಲವತ್ತನ್ನಾಗಿ ಮಾಡುವುದಷ್ಟೇ ಅಲ್ಲದೆ ಈ ಎರಡು ಪ್ರದೇಶಗಳ ನದಿ ಬದಿಗಳ ಪ್ರದೇಶವನ್ನ ಜನರನ್ನು ಆಕರ್ಷಣೆ ಮಾಡುವುದಷ್ಟೇ ಈ ಫಲವತ್ತಾದ ಪ್ರದೇಶದಿಂದ ಜನರಿಗೆ ಅಲ್ಪ ಶ್ರಮದಿಂದ ಆಹಾರವನ್ನು ನೀಡುವುದು ಅಷ್ಟೇ ಅಲ್ಲದೆ ಉತ್ತರದಲ್ಲಿರ್ತಕ್ಕಂತಹ ಗುಡ್ಡಗಾಡು ಬುಡಕಟ್ಟು ಜನಾಂಗದವರಿಗೂ ಮತ್ತು ದಕ್ಷಿಣದಲ್ಲಿರ್ತಕ್ಕಂತಹ ಮರುಭೂಮಿ ಅಲೆಮಾರಿ ಜನಾಂಗದವರಿಗೂ ಸಹ ನಡುವೆ ಪರಸ್ಪರ ವೈಷಮ್ಯ ಮತ್ತು ಸಂಘರ್ಷಕ್ಕೆ ದಾರಿ ಮಾಡಿಕೊಟ್ಟಿತು. ಯಾವ ದೇಶಕ್ಕಾಗಿ? ಈ ಯೂಫ್ರೇಟಿಸ್ ಮತ್ತು ಟೈಗ್ರಿಸ್ ನದಿಗಳ ಒಂದು ಪ್ರದೇಶಗಳನ್ನ ತಮ್ಮದಾಗಿಸಿಕೊಳ್ಳುವುದಕ್ಕಾಗಿ ಪರಸ್ಪರ ಹೋರಾಟ, ಸಂಘರ್ಷ ಮತ್ತು ವೈಷಮ್ಯಕ್ಕೆ ಕಾರಣ ಆಗಿರ್ತಕ್ಕಂಥ ನಾವು ಕಾಣಬಹುದು. ಆ ಒಂದು ಕಾದಾಟದಲ್ಲಿ ಬೆಳಕಿಗೆ ಬಂದವರಂತಂದ್ರೆ ಸುಮೇರಿಯನ್ನರು ಅಂತಕ್ಕಂಥವರು ತಮ್ಮದೇ ಆಗಿರ್ತಕ್ಕಂತಹ ಬರವಣಿಗೆಯನ್ನು
ಅಸ್ತಿತ್ವಕ್ಕೆ ತರ್ತಾರೆ. ಸುಮೇರಿಯಲ್ಲಿರತಕ್ಕಂಥವರು ತಮ್ಮದೇ ಆಗಿರ್ತಕ್ಕಂತಹ ಬರವಣಿಗೆಯನ್ನ ಅಸ್ತಿತ್ವಕ್ಕೆ ತರುವುದರಲ್ಲಿ ಪ್ರಮುಖವಾಗಿರ್ತಕ್ಕಂತಹ ಪಾತ್ರವನ್ನ ವಹಿಸ್ತಾರೆ. ತಮ್ಮದೇ ಆದ ಬರವಣಿಗೆಯನ್ನ ಅಸ್ತಿತ್ವಕ್ಕೆ ತಂದರು. ಅದಕ್ಕೆ ಏನಂತ ಕರೀತಾರೆ? ಕ್ಯೂನಿಫಾರಂ ಅಂತ ಹೇಳ್ಬಿಟ್ಟು ಕರೀತಾರೆ. ಅಸ್ತಿತ್ವಕ್ಕೆ ತಂದರು. ಅದನ್ನ ಏನಂತ ಕರೀತಾರೆ ಅಂದ್ರೆ ಕ್ಯೂನಿಫಾರಂ. ಅದೇ ರೀತಿ ಸಾಮಾನ್ಯ ಶಕವರ್ಷ 30ನೇ ಶತಮಾನದವರೆಗೂ ಸಹ ಸುಮೇರಿಯನ್ನರು, ಬ್ಯಾಬಿಲೋನಿಯನ್ನರು ಮತ್ತು ಅಸಿರಿಯನ್ನರು ಮತ್ತು ಪರ್ಷಿಯನ್ನರು ಸಹ ಈ ಬರವಣಿಗೆಯನ್ನು ಏನ್ ಮಾಡ್ತಾರೆ? ಇದರ ಬರವಣಿಗೆಯನ್ನ ಬಳಸಿರ್ತಕ್ಕಂಥದ್ದನ್ನ ಇದನ್ನ ಏನಂತ ಕರಿತೀವಿ? ಕ್ಯೂನಿಫಾರಂ ಅಂತಕ್ಕಂಥ ಬರವಣಿಗೆ ಅಂತ ಹೇಳ್ಬಿಟ್ಟು ಕರಿತೀವಿ. ಹಾಗಾದ್ರೆ ಈಜಿಪ್ಟ್ ನಲ್ಲಿ ನಾವು ಕಂಡು ಬಂದಿರತಕ್ಕಂಥ ಸಂಕೇತಗಳ ಭಾಷೆಗಾಗಿ ಬರಹಗಳು ಅಂತಕ್ಕಂಥವು ಕಂಡು ಬಂದಿರತಕ್ಕಂಥದ್ದನ್ನ ನಾವೇನಂತ ಕರಿತೀವಿ? ಹೈರೋಗ್ಲಿಫಿಕ್ಸ್ ಅಥವಾ ಪವಿತ್ರ ಬರವಣಿಗೆ ಅಂತ ಹೇಳ್ಬಿಟ್ಟು ಈಜಿಪ್ಟ್ ನಾಗರಿಕರಲ್ಲಿ ಕರೆದರೆ, ಮೆಸೊಪೊಟೇಮಿಯಾ ನಾಗರಿಕತೆಯಲ್ಲಿ ನಾವು ಸಾಮಾನ್ಯವಾಗಿ ಸುಮೇರಿಯರು ಅಂತಕ್ಕಂಥವರು ಬಳಸಿರ್ತಕ್ಕಂತಹ ಒಂದು ಬರವಣಿಗೆಯನ್ನ ಏನಂತ ಕರಿತೀವಿ ಅಂತಂದ್ರೆ ಕ್ಯೂನಿಫಾರ್ಮ್ ಅಂತ ಹೇಳ್ಬಿಟ್ಟು ಕರೀತಾರೆ. ಅದನ್ನು ಯಾರ್ಯಾರು ಬಳಸ್ತಾರೆ ಅಂತಕ್ಕಂಥದ್ರೆ ಅಸ್ಸೀರಿಯನ್ನರು, ಪರ್ಷಿಯನ್ನರು, ಸುಮೇರಿಯನ್ನರು ಮತ್ತು ಬ್ಯಾಬಿಲೋನಿಯನ್ನರು ಸಹ ಈ ಬರವಣಿಗೆಯನ್ನು ತಮ್ಮ ಆಡಳಿತ ಅವಧಿಯಲ್ಲಿ ಭಾಷೆಯನ್ನ ಅಥವಾ ಬರವಣಿಗೆಯನ್ನ ಬಳಸಿರ್ತಕ್ಕಂಥದ್ದನ್ನ ನಾವು ಕಾಣಬಹುದು. ಇದಕ್ಕೆ ಏನಂತ ಕರಿತೀವಿ? ಕ್ಯೂನಿಫಾರಂ ಅಂತ ಹೇಳ್ಬಿಟ್ಟು ಕರೀತಾರೆ. ಹಾಗಾದ್ರೆ ಈ ನಾಗರಿಕತೆಗಳ ಒಂದು ಸ್ಥಳ ಅಂದ್ರೆ ಯೂಫ್ರೆಟಿಸ್ ಮತ್ತು ಟೈಗ್ರಿಸ್ ಅಂತಕ್ಕಂತಹ ಮೆಸೊಪೊಟೇಮಿಯಾ ನಾಗರಿಕತೆ ಅಂತಕ್ಕಂಥದ್ದು ಒಂದು ಬೆಳೆಯುವುದಕ್ಕೆ ಕಾರಣವಾಗಿರ್ತಕ್ಕಂಥ ಪ್ರದೇಶಗಳು ಯಾವಪ್ಪ ಅಂದ್ರೆ ಯೂಫ್ರೆಟಿಸ್ ಮತ್ತು ಟೈಗ್ರಿಸ್ ಅಂತಕ್ಕಂತಹ ಎರಡು ನದಿಗಳ ನಡುವಿನ ಪ್ರದೇಶ ಅಂತಕ್ಕಂಥದ್ದನ್ನ ನಾವು ಕಾಣಬಹುದು. ಈ ದಕ್ಷಿಣದ ಭಾಗ ಏನು ಯೂಫ್ರೆಟಿಸ್ ಮತ್ತು ಟೈಗ್ರಿಸ್ ನದಿಗಳ ಒಂದು ದಕ್ಷಿಣ ಭಾಗವನ್ನ, ಯೂಫ್ರೆಟಿಸ್ ಮತ್ತು ಟೈಗ್ರಿಸ್ ಅಂತಕ್ಕಂತಹ ಪ್ರದೇಶಗಳ ಒಂದು ದಕ್ಷಿಣ ಭಾಗವನ್ನ ಏನಂತ ಕರೀತಾರೆ? ಬ್ಯಾಬಿಲೋನ್ ಅಂತ ಹೇಳ್ಬಿಟ್ಟು ಕರೆದರು. ಬ್ಯಾಬಿಲೋನಿಯಾ ಅಂತಕ್ಕಂಥದನ್ನ ಕರೆದ್ರೆ ಅದೇ ರೀತಿ ಬ್ಯಾಬಿಲೋನಿಯಾದಲ್ಲಿರ್ತಕ್ಕಂಥ ಉತ್ತರ ಭಾಗವನ್ನ ಅಕಡ್ ಅಂತ ಹೇಳ್ಬಿಟ್ಟು ಕರೆದ್ರೆ ದಕ್ಷಿಣ ಭಾಗವನ್ನ ಸುಮೇರ್ ಅಂತ ಹೇಳ್ಬಿಟ್ಟು ಕರೀತಾರೆ. ನೋಡಿ, ಯೂಫ್ರೆಟಿಸ್ ಮತ್ತು ಟೈಗ್ರಿಸ್ ನದಿಗಳ ನಡುವಿನ ದಕ್ಷಿಣ ಭಾಗವನ್ನ ಬ್ಯಾಬಿಲೋನಿಯಾ ಅಂತ ಕರೆದ್ರೆ, ಹಾಗಾದರೆ ಬ್ಯಾಬಿಲೋನಿಯಾದ ದಕ್ಷಿಣ ಭಾಗವನ್ನ ಅಕಡ್ ಅಂತ ಹೇಳ್ಬಿಟ್ಟು ಕರೆದ್ರೆ ಉತ್ತರ ಭಾಗವನ್ನ ಏನಂತ ಕರೀತಾರೆ? ಸುಮೇರ್ ಅಂತ ಹೇಳ್ಬಿಟ್ಟು ಕರೆದಿರ್ತಕ್ಕಂಥ ನಾವು ಕಾಣಬಹುದು. ಈ ರೀತಿಯಾಗಿರ್ತಕ್ಕಂತಹ ಯೂಫ್ರೆಟಿಸ್ ಮತ್ತು ಟೈಗ್ರಿಸ್ ನದಿಗಳ ನಡುವಿನ ಒಂದು ಮೆಸೊಪೊಟೇಮಿಯಾ ನಾಗರಿಕತೆ ಅಂತಕ್ಕಂಥದ್ದು ಸುಮೇರಿಯನ್ನರು ಅಂತಕ್ಕಂಥವರು ಬಳಸಿಕೊಂಡು ಬಂದರು. ಅದರ ಜೊತೆಗೆ ಬರವಣಿಗೆಯನ್ನ ಬಳಸಿಕೊಂಡ್ರು. ಆ ನಂತರ ಅಸ್ತಿತ್ವಕ್ಕೆ ಒಂದು ಸುಮೇರಿಯರ ನಂತರ ಬ್ಯಾಬಿಲೋನಿಯನ್ನರು, ಅಸ್ಸೀರಿಯನ್ನರು, ಪರ್ಷಿಯನ್ನರು ಅಂತಕ್ಕಂಥವರು ಈ ಒಂದು ಭಾಷೆಯನ್ನು ಬಳಸಿಕೊಳ್ಳುವುದರ ಜೊತೆಗೆ ಯೂಫ್ರೆಟಿಸ್ ಮತ್ತು ಟೈಗ್ರಿಸ್ಗಳ ಒಂದು ದಕ್ಷಿಣ ಭಾಗವನ್ನ ಬ್ಯಾಬಿಲೋನಿಯಾ ಅಂತ ಹೇಳ್ಬಿಟ್ಟು ಕರೆದ್ರೆ, ಆ ಬ್ಯಾಬಿಲೋನಿಯನಾದ ದಕ್ಷಿಣದ ಭಾಗವನ್ನ ಅಕಡ್ ಅಂತ ಹೇಳ್ಬಿಟ್ಟು ಕರೆದ್ರೆ, ಅದರ ಉತ್ತರ ಭಾಗವನ್ನ ಸುಮೇರಿ ಅಂತ ಹೇಳ್ಬಿಟ್ಟು ಕರೀತಕ್ಕಂಥ ನಾವು ಕಾಣಬಹುದಾಗಿದೆ. ಮೆಸೊಪೊಟೇಮಿಯಾದ ಒಂದು ಉತ್ತರದ ಭಾಗವನ್ನ ಅಸ್ಸಿರಿಯಾ ಅಂತ ಹೇಳ್ಬಿಟ್ಟು ಕರೀತಾರೆ. ನೋಡಿ, ಮೆಸೊಪೊಟೇಮಿಯಾದ ಉತ್ತರ ಭಾಗವನ್ನ ಅಸ್ಸೀರಿಯನ್ ಅಂತ ಹೇಳ್ಬಿಟ್ಟು ಕರೀತಾರೆ. ಅಸ್ಸೀರಿಯನ್ ಅಂತ ಹೇಳ್ಬಿಟ್ಟು ಒಂದು ನಾಮಕರಣ ಮಾಡಿರ್ತಕ್ಕಂಥದನ್ನ ಕಾಣಬಹುದು. ಇಷ್ಟು ಈ ಒಂದು ಮೆಸೊಪೊಟೇಮಿಯಾ ನಾಗರಿಕತೆ ಅಂತಕ್ಕಂಥದ್ದು ಬೆಳೆದು ಬಂದಂತಹ ಒಂದು ದಾರಿ ಹಾಗೂ ಮೆಸೊಪೊಟೇಮಿಯಾ ನಾಗರಿಕತೆ ಅಂತಕ್ಕಂಥದ್ದು. ಅರ್ಥ ಆಯ್ತಾ ಮಕ್ಕಳ? ನೋಡಿ, ಇನ್ನೊಂದ್ಸರಿ ಹೇಳ್ತೀನಿ. ಮೆಸೊಪೊಟೇಮಿಯಾ ಎಂದರೆ ಎರಡು ನದಿಗಳ ನಡುವಿನ ಕಡಿಮೆ ಪ್ರದೇಶ ಎಂದು ಅರ್ಥ. ಇದನ್ನ ಬೈಬಲಿನ ಹಳೆ ಒಡಂಬಡಿಕೆಗಳಲ್ಲಿರ್ತಕ್ಕಂತಹ ಒಂದು ಪ್ರದೇಶಗಳು ಇಲ್ಲಿ ಕಂಡು ಬರುತ್ತವೆ. ಮೂರನೇದಾಗಿರ್ತಕ್ಕಂಥದ್ದು ನಾವು ನೋಡಿದಾಗ ವಿಸ್ಮಯ ಮತ್ತು ಆಶ್ಚರ್ಯಕರಿಯ ಆಶ್ಚರ್ಯನ್ನುಂಟು ಮಾಡತಕ್ಕಂತಹ
ಒಂದು ನಾಡಾಗಿರ್ತಕ್ಕಂತಹ ಇದನ್ನು ಗ್ರೀಕರು ಮೆಸೊಪೊಟೋಮಿ ಎಂದರೆ ಎರಡು ನದಿಗಳ ನಡುವಿನ ನಾಡು ಎಂದು ಹೇಳ್ಬಿಟ್ಟು ಕರೆದಿದ್ದಾರೆ. ಅಷ್ಟೇ ಅಲ್ಲದೆ ಇಲ್ಲಿ ಹರಿಯತಕ್ಕಂತಹ ನದಿಗಳಾಗಿರ್ತಕ್ಕಂಥವು ಯಾವುವು? ಯೂಫ್ರೆಟಿಸ್ ಮತ್ತು ಟೈಗ್ರಿಸ್ ಅಂತಕ್ಕಂತಹ ನದಿಗಳು ಅಂತಕ್ಕಂಥವು ಪಶ್ಚಿಮ ಏಷ್ಯಾದಲ್ಲಿರ್ತಕ್ಕಂತಹ ಮರುಭೂಮಿಯನ್ನ ಫಲವತ್ತಾದ ಒಂದು ಪ್ರದೇಶವನ್ನು ಮಾಡುವುದಷ್ಟೇ ಅಲ್ಲದೆ ಈ ಎರಡು ನದಿಗಳ ಪ್ರದೇಶಗಳ ಒಂದು ಜನರನ್ನ ಆಕರ್ಷಣೆ ಮಾಡುವುದಷ್ಟೇ ಅಲ್ಲದೆ ಹಾಗೂ ಜನರಿಗೆ ಇದರ ಫಲವತ್ತತೆಯಿಂದ ಅಲ್ಪ ಶ್ರಮದಿಂದ ಆಹಾರವನ್ನು ಒದಗಿಸುವುದಷ್ಟೇ ಕೆಲಸವನ್ನ ಮಾಡ್ತಾರೆ. ಇದರ ಜೊತೆಗೆ ಉತ್ತರ ಭಾಗದಲ್ಲಿರ್ತಕ್ಕಂತಹ ಒಂದು ಬುಡಕಟ್ಟು ಜನಾಂಗದವರು, ಅಲೆಮಾರಿ ಬುಡಕಟ್ಟು ಜನಾಂಗದವರು, ಮರುಭೂಮಿ ಪ್ರದೇಶದಲ್ಲಿರ್ತಕ್ಕಂತಹ ಬುಡಕಟ್ಟು ಜನಾಂಗ, ದಕ್ಷಿಣ ಭಾಗದಲ್ಲಿರ್ತಕ್ಕಂತಹ ಮರುಭೂಮಿ ಪ್ರದೇಶದ ಜನಾಂಗದ ನಡುವೆ ಒಂದು ಈ ಎರಡು ನದಿಗಳ ಪ್ರದೇಶವನ್ನು ಕೂಡ ತಮ್ಮದಾಗಿಸಿಕೊಳ್ಳುವುದಕ್ಕಾಗಿ ಸ್ಪರ್ಧೆ, ಪೈಪೋಟಿ ಅಂತಕ್ಕಂಥದ್ದು ಮುಂದುವರಿಯಿತು. ಅದರಲ್ಲಿ ಪ್ರಬುದ್ಧಮಾನಕ್ಕೆ ಬಂದಂತಹ ಒಂದು ಮನೆತನದಂದ್ರೆ ಸುಮೇರಿಯನ್ನರು ಅಂತಕ್ಕಂಥವ್ರು. ಸುಮೇರಿಯರು ಅಂತಕ್ಕಂಥವರು ತಮ್ಮದೇ ಆಗಿರ್ತಕ್ಕಂತಹ ಬರವಣಿಗೆಯನ್ನ ಕಂಡುಕೊಳ್ತಾರೆ. ಆ ಬರವಣಿಗೆಗೆ ಏನಂತ ಕರಿತೀವಿ? ಕ್ಯೂನಿಫಾರಂ ಅಂತ ಹೇಳ್ಬಿಟ್ಟು ಕರಿತೀವಿ. ಸಾಮಾನ್ಯ ಶಕಪೂರ್ವ 30ನೇ ಶತಮಾನದಲ್ಲಿ ಸುಮೇರಿಯರ ಜೊತೆಗೆ ಬ್ಯಾಬಿಲೋನಿಯರು, ಅಸ್ಸೀರಿಯನ್ನರು ಮತ್ತು ಪರ್ಷಿಯನ್ನರು ಅಂತಕ್ಕಂಥವರು ಈ ಒಂದು ಬರವಣಿಗೆಯನ್ನು ಸಹ ತಮ್ಮದಾಗಿ ಬಳಸಿಕೊಂಡಿದ್ದರು ಅಂತಕ್ಕಂಥದನ್ನ ಹೇಳ್ಬೋದು. ಈ ನಾಗರಿಕತೆಯ ಒಂದು ಕೇಂದ್ರ ಸ್ಥಳ ಅಂತಂದ್ರೆ ಮೆಸೊಪೊಟೇಮಿಯಾ ನಾಗರಿಕತೆಯ ಒಂದು ಕೇಂದ್ರ ಸ್ಥಳ ಅಂದ್ರೆ ಯೂಫ್ರೆಟಿಸ್ ಮತ್ತು ಟೈಗ್ರಿಸ್. ಈ ಯೂಫ್ರೆಟಿಸ್ ಮತ್ತು ಟೈಗ್ರಿಸ್ ನದಿಗಳ ಒಂದು ದಕ್ಷಿಣ ಭಾಗವನ್ನ ಸಾಮಾನ್ಯವಾಗಿ ಬ್ಯಾಬಿಲೋನ್ ಅಂತ ಹೇಳ್ಬಿಟ್ಟು ಕರಿತೀವಿ. ಈ ಒಂದು ಬ್ಯಾಬಿಲೋನಿನಾದ ದಕ್ಷಿಣ ಭಾಗವನ್ನ ಸಾಮಾನ್ಯವಾಗಿ ನಾವು ಏನಂತ ಕರಿತೀವಿ? ಅಕ್ಕಡ್ ಅಂತ ಹೇಳ್ಬಿಟ್ಟು ಕರೆದ್ರೆ ಅದರ ಒಂದು ದಕ್ಷಿಣ ಭಾಗವನ್ನ ಏನಂತ ಕರಿತೀವಿ? ಸುಮೇರ್ ಅಂತ ಹೇಳ್ಬಿಟ್ಟು ಕರಿತೀವಿ. ಮೆಸೊಪೊಟೇಮಿಯಾದ ಉತ್ತರ ಭಾಗವನ್ನ ಏನಂತ ಕರಿತೀವಿ? ಅಸ್ಟೀರಿಯಾ ಅಂತ ಹೇಳ್ಬಿಟ್ಟು ಕರಿತೀವಿ. ಅಸ್ಟೀರಿಯಾ ಅಂತ ಹೇಳ್ಬಿಟ್ಟು ಕರಿತೀವಿ. ಹೀಗೆ ಮೆಸೊಪೊಟೇಮಿಯಾ ನಾಗರಿಕತೆ ಬೆಳೆದು ಬಂದಿರತಕ್ಕಂಥ ಒಂದು ದಾರಿಯನ್ನ ನಾವು ನೋಡಬಹುದು. ಇಷ್ಟು ಇದಕ್ಕೆ ಸಂಬಂಧಿಸಿದಂತೆ ಒಂದು ವಿಚಾರ. ನೆಕ್ಸ್ಟ್ ಮೆಸೊಪೊಟೇಮಿಯಾವನ್ನು ಆಳಿರ್ತಕ್ಕಂತಹ ಬುಡಕಟ್ಟು ಜನಾಂಗದವರಾಗಿರ್ಬೋದು ಅಥವಾ ಅದರ ಜೊತೆಯಲ್ಲಿ ಒಂದು ರಾಜಮನೆತನಗಳು ಹೇಗಿರ್ತಕ್ಕಂಥ ನೋಡೋದಕ್ಕಿಂತ ಮುಂಚೆಯಾಗಿ ಇವರು ಯಾವ ರೀತಿಯಾಗಿರ್ತಕ್ಕಂತಹ ಒಂದು ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ರು ಅಂತಕ್ಕಂಥ ನೋಡಿದಾಗ ಮೆಸೊಪೊಟೇಮಿಯಾ ಒಂದು ಚರಿತ್ರೆಯಲ್ಲಿ ಕೊನೆ ಇಲ್ಲದಂತಹ ಒಂದು ಹಗೆತನ ಮತ್ತು ಸಂಘರ್ಷಗಳ ಕಥೆ. ಈಗಾಗಲೇ ನಾವು ಹಿಂದೆ ನೋಡಿದ್ವಿ ಏನು? ಯೂಫ್ರೆಟಿಸ್ ಮತ್ತು ಟೈಗ್ರಿಸ್ ನದಿಗಳ ನಡುವಿನ ಪ್ರದೇಶದಲ್ಲಿ ದಕ್ಷಿಣ ಭಾಗದ ಬುಡಕಟ್ಟು ಜನಾಂಗದಲ್ಲಿ, ದಕ್ಷಿಣ ಭಾಗದ ಮರುಭೂಮಿ ಪ್ರದೇಶದ ಬುಡಕಟ್ಟು ಅಲೆಮಾರಿ ಜನಾಂಗದವರೆಗೂ ಮತ್ತು ಉತ್ತರ ಭಾಗದಲ್ಲಿರ್ತಕ್ಕಂತಹ ಬುಡಕಟ್ಟು ಜನಾಂಗದ ನಡುವೆ ನಡೆದಿರ್ತಕ್ಕಂತಹ ಒಂದು ಪರಸ್ಪರ ವೈಷಮ್ಯ ಮತ್ತು ಸಂಘರ್ಷ ಅಂತಕ್ಕಂಥದ್ದು ಇದು ಏನಾಗಿತ್ತಪ್ಪ ಅಂದ್ರೆ ಚರಿತ್ರೆಯಲ್ಲಿ ಕೊನೆಯಿಲ್ಲದ ಒಂದು ಹಗೆತನ ಅಥವಾ ದ್ವೇಷ, ವೈರತ್ವ ಮತ್ತು ಸಂಘರ್ಷಗಳ ಉತ್ತರ ಗುಡ್ಡಗಳಾಗಿರ್ತಕ್ಕಂತಹ ಒಂದು ಸುಮೇರಿಯರು ಅಂತಕ್ಕಂಥವರು ಅಸ್ತಿತ್ವಕ್ಕೆ ನಾವು ಮೆಸೊಪೊಟೇಮಿಯಾ ನಾಗರಿಕತೆಯಲ್ಲಿ ಬಂದಿರತಕ್ಕಂಥದ್ದನ್ನ ನಾವು ಹಿಂದೆ ನೋಡಿದ್ವಿ. ಇವರು ತಮ್ಮ ದೇವರುಗಳನ್ನ ಬೆಟ್ಟದ ತಪ್ಪಲಿನ ಮೇಲೆ ಆರಾಧಿಸುತ್ತಿದ್ದರು. ಸುಮೇರಿಯನ್ನರು ದೇವರನ್ನ ಬೆಟ್ಟದ ತಪ್ಪಲಿನಲ್ಲಿ ಆರಾಧಿಸಿದ್ದರು. ನಂತರ ಇವರು ಸಮತಟ್ಟಾದ ಪ್ರದೇಶಗಳಿಗೆ ಬಂದಂತ ನೆಲೆಸಿದ ಮೇಲೆ ಕೃತಕವಾದ ಬೆಟ್ಟಗಳನ್ನ ಕಟ್ಟಿ ಅದರ ಮೇಲೆ ಆರಾಧನಾ ಸ್ಥಾನಗಳನ್ನ ಕಟ್ಟಿಕೊಂಡರು. ಅದುಗಳನ್ನ ಏನಂತ ಕರಿತೀವಿ? ಜಿಗ್ಗುರಾತ್ ಅಂತ ಹೇಳ್ಬಿಟ್ಟು ಕರೀತಾ ಇದ್ರು. ಜಿಗ್ಗುರಾತ್ ನೋಡಿ, ಸುಮೇರಿಯನ್ನರು ಮೊದಲು ದೇವರನ್ನ ಬೆಟ್ಟದ ತಪ್ಪಲಿನ ಮೇಲೆ ಆರಾಧಿಸುತ್ತಿದ್ದರು. ಇವರು ಸಮತಟ್ಟಾದ ಪ್ರದೇಶಕ್ಕೆ ಬಂದ ಸಂದರ್ಭದಲ್ಲಿ ಕೃತಕವಾದ ಬೆಟ್ಟಗಳನ್ನ ಕಟ್ಟಿ ಅದರ ಮೇಲೆ ಆರಾಧನಾ ಸ್ಥಳಗಳನ್ನು ಕಟ್ಟಿಕೊಂಡರು. ಅವುಗಳನ್ನ ಏನಂತ ಕರೀತಾ ಇದ್ರು? ಜಿಗ್ಗುರಾತ್. ನೋಡಿ, ಮೆಸೊಪೊಟೇಮಿಯಾ ಒಂದು ಚರಿತ್ರೆ ಅಂತಕ್ಕಂಥದ್ದು ಪರಸ್ಪರ ಹಗೆತನ, ವೈಷಮ್ಯ ಮತ್ತು ಸಂಘರ್ಷಗಳಿಗೆ ದಾಳಿ ಮಾಡಿದಂತಹ ಒಂದು ಸಂದರ್ಭದಲ್ಲಿ ಸುಮೇರಿಯರು ಅಂತಕ್ಕಂಥವರು ಅಸ್ತಿತ್ವಕ್ಕೆ ಬಂದರು. ಈ ಸುಮೇರಿಯರು ಅಂತಕ್ಕಂಥವರು
ಮೊದಲಿಗೆ ದೇವರನ್ನ ಬೆಟ್ಟದ ಕಪ್ಪಲಿನಲ್ಲಿ ಆರಾಧಿಸುತ್ತಿದ್ದರು. ಆನಂತರ ಇವರು ಕೆಲ ಕಾಲದ ನಂತರ ಸಮತಟ್ಟಾದ ಪ್ರದೇಶಕ್ಕೆ ಬಂದ ಸಂದರ್ಭದಲ್ಲಿ ಕೃತಕವಾದ ಬೆಟ್ಟಗಳನ್ನ ನಿರ್ಮಿಸಿ ಆರಾಧಸ್ಥಾನಗಳನ್ನ ಕಟ್ಟಿಕೊಂಡರು. ಅವುಗಳಿಗೆ ಏನಂತ ಕರೆಯಿತು? ಜಿಗ್ಗುರಾತ್ ಅಂತ ಹೇಳ್ಬಿಟ್ಟು ಕರೆತಕ್ಕಂಥದ್ದನ್ನು ಹೇಳಿದರು. ಮೆಟ್ಟಲು ಕಟ್ಟಲು ಬಾರದ ಇವರು ಸುತ್ತಲೂ ಇಳಿಜಾರುಗಳನ್ನು ನಿರ್ಮಿಸಿಕೊಂಡು ಕೊಂಡಿರ್ತಕ್ಕಂಥ ಕಾಣಬಹುದು. ಈ ಒಂದು ಬೆಟ್ಟದ ತಪ್ಪಲಿನಲ್ಲಿ ಕಟ್ಟಿರ್ತಕ್ಕಂಥ ಆರಾಧನಾ ಸ್ಥಳಗಳನ್ನ ಮೆಟ್ಟಿಲುಗಳನ್ನ ಕಟ್ಟೋದಕ್ಕೆ ಬರುವುದೇ ಇಲ್ಲದೇ ಇರತಕ್ಕಂಥ ಕಾರಣದಿಂದ ಏನ್ ಮಾಡಿದ್ರು? ಇಳಿಜಾರುಗಳನ್ನ ಬೆಟ್ಟದಿಂದ ಕೆಳಕ್ಕೆ ಬರುವುದಕ್ಕಾಗಿ ಇಳಿಜಾರುಗಳನ್ನು ನಿರ್ಮಿಸ್ಕೊಂಡು ಮಾಡ್ತಾ ಇದ್ರು. ಇದನ್ನ ಯಹೂದಿಗಳು ಅಂತಕ್ಕಂಥವ್ರು ಏನಂತ ಕರೀತಾರೆ? ಬೆಬೇಲ್ ಅಂತ ಹೇಳ್ಬಿಟ್ಟು ಕರೀತಿದ್ರು. ಬೇಬೇಲ್ ಅಂತಕ್ಕಂಥ ಒಂದು ಪದವನ್ನ ಉಚ್ಚಾರಣೆ ಮಾಡಿರ್ತಕ್ಕಂಥ ಯಹೂದಿಗಳು ಅಂತಕ್ಕಂಥವರು ಕಾಣಬಹುದು. ಹೀಗೆ ಸಾಮಾನ್ಯ ಶಕ ಪೂರ್ವ 400 ವರ್ಷಗಳಲ್ಲಿ ಈ ಒಂದು ಸುಮೇನಿಯರು ಅಂತಕ್ಕಂಥವ್ರು 4,000 ವರ್ಷದಲ್ಲಿ ಸುಮೇನಿಯರು ಅಂತಕ್ಕಂಥವ್ರು ಮೆಸೊಪೊಟೇಮಿಯಾಕ್ಕೆ ಬಂದು ಇವರು ಬೆಟ್ಟದ ತಪ್ಪಲಿನಲ್ಲಿ ಆರಾಧನಾ ಸ್ಥಳಗಳನ್ನ ನಿರ್ಮಿಸಿಕೊಂಡಿದ್ದರು. ಈ ಆರಾಧನಾ ಸ್ಥಳಗಳನ್ನ ಪೂಜಿಸ್ತಾ ಇದ್ರು. ಆದರೆ ಸಮತಟ್ಟಾದ ಪ್ರದೇಶಕ್ಕೆ ಬಂದಂತಹ ಸಂದರ್ಭದಲ್ಲಿ ಇವರು ಏನ್ ಮಾಡ್ತಾ ಇದ್ರು? ಕೃತಕವಾಗಿರ್ತಕ್ಕಂತಹ ಬೆಟ್ಟಗಳನ್ನ ನಿರ್ಮಿಸಿ ಆರಾಧನಾ ಸ್ಥಾನಗಳನ್ನ ಪೂಜಿಸ್ತಾ ಇದ್ರು. ಇದನ್ನ ಏನಂತ ಕರೆದ್ರು? ಜಿಗ್ಗುರಾತ್ ಅಂತ ಕರೆದ್ರೆ ಈ ಏನು ಕೃತಕವಾದ ಬೆಟ್ಟದ ತಪ್ಪಲಿನಲ್ಲಿ ಮಾಡಿರ್ತಕ್ಕಂತಹ ಒಂದು ಆರಾಧನಾ ಸ್ಥಳಗಳನ್ನ ಮೆಟ್ಟಿಲನ್ನು ಕಟ್ಟದೆ ಬಾರದೇ ಇರ್ತಕ್ಕಂಥ ಒಂದು ಸನ್ನಿವೇಶವನ್ನ ಏನಂತ ಕರೆದ್ರು? ಅದನ್ನಂತಂದ್ರೆ ಏನಂತ ಕರೆದ್ರು? ಅದನ್ನ ಯಹೂದಿಗಳು ಬೆಬೇಲ್ ಅಂತ ಹೇಳ್ಬಿಟ್ಟು ಕರೆದನ್ನು ನಾವು ಕಾಣಬಹುದು. ತದನಂತರ ಇವರು ಅರೇಬಿಯಾ ಮರುಭೂಮಿ ಬುಡಕಟ್ಟಿನಲ್ಲಿ ಈ ರೀತಿಯಾಗಿರ್ತಕ್ಕಂಥ ಒಂದು ವ್ಯವಸ್ಥೆ ಅಂತಕ್ಕಂಥದ್ದು ನಾವು ಸಾಮಾನ್ಯವಾಗಿ ಇವರ ಒಂದು ಕಾಲಾವಧಿಯಲ್ಲಿ ಕಂಡು ಬಂದಿದೆ. ಅರ್ಥ ಆಯ್ತಾ ಮಕ್ಕಳ? ನೋಡಿ, ಸಾಮಾನ್ಯ ಶಕ 4,000 ವರ್ಷ, ಶಕಪೂರ್ವ 4,000 ವರ್ಷಗಳಲ್ಲಿ ಸುಮೇನಿಯರು ಬರುವುದಕ್ಕಿಂತ ಮುಂಚೆ ದಕ್ಷಿಣ ಭಾಗದ ಮರುಭೂಮಿಯಲ್ಲಿರ್ತಕ್ಕಂತಹ ಅಲೆಮಾರಿ ಜನಾಂಗದವರಿಗೂ ಉತ್ತರ ಭಾಗದಲ್ಲಿರ್ತಕ್ಕಂತಹ ಬುಡಕಟ್ಟು ಜನಾಂಗದವರ ನಡುವೆ ಪರಸ್ಪರ ಹಗೆತನ, ವೈರತ್ವ ಮತ್ತು ಸ್ಪರ್ಧೆ ಅಂತಕ್ಕಂಥದ್ದು ಚರಿತ್ರೆಯಲ್ಲಿ ಪಡಿಸಲಾರದಂತಹ ಒಂದು ಸನ್ನಿವೇಶ. ಇಂತಹ ಒಂದು ಸನ್ನಿವೇಶದಲ್ಲಿ ಸುಮೇನಿಯರು ಅಂತಕ್ಕಂಥವರು ಅಸ್ತಿತ್ವಕ್ಕೆ ಬಂದರು. ಇವರು ದೇವರನ್ನ ಬೆಟ್ಟದ ತಪ್ಪಲಿನಲ್ಲಿ ನಿರ್ಮಿಸಿ ಆರಾಧನೆಯನ್ನ ಮಾಡ್ತಾ ಇದ್ರು. ಆ ಒಂದು ಬೆಟ್ಟದ ತಪ್ಪಲಿನಿಂದ ಸಮತಟ್ಟಾದ ಪ್ರದೇಶಕ್ಕೆ ಬಂದಂತಹ ಸಂದರ್ಭದಲ್ಲಿ ಏನನ್ನ ಮಾಡ್ತಾ ಇದ್ರು? ಬೆಟ್ಟದ ತಪ್ಪಲಿನಲ್ಲಿ ಆರಾಧಿಸ್ತಕ್ಕಂತಹ ಒಂದು ದೇವರುಗಳನ್ನ ಜಿಗ್ಗುರಾತ್ ಅಂತ ಹೇಳ್ಬಿಟ್ಟು ಕರೆದ್ರೆ, ಸಮತಟ್ಟಾದ ಕೆಲ ಪ್ರದೇಶಗಳಲ್ಲಿ ಬಂದು ಕೃತಕವಾಗಿರ್ತಕ್ಕಂತಹ ಬೆಟ್ಟಗಳನ್ನು ನಿರ್ಮಿಸಿ ಆರಾಧನಾ ಸ್ಥಳಗಳನ್ನು ಮಾಡುವುದನ್ನ ಸಾಮಾನ್ಯವಾಗಿ ಯಹೂದಿಗಳು ಬೆಬಿಲ್ ಅಂತ ಹೇಳ್ಬಿಟ್ಟು ಕರೆದಿರ್ತಕ್ಕಂಥದ್ದನ್ನು ನಾವು ಕಾಣಬಹುದು. ಇಷ್ಟು ಈ ಒಂದು ಮೆಸೊಪೊಟೇಮಿಯಾ ನಾಗರಿಕತೆ ಮತ್ತು ಮೆಸೊಪೊಟೇಮಿಯಾ ನಾಗರಿಕತೆ ಬೆಳೆದು ಬಂದಂತಹ ಒಂದು ದಾರಿ. ಈಗ ಮಕ್ಕಳ ಈ ಒಂದು ನಾವು ನೋಡಿದಾಗ ಮೆಸೊಪೊಟೇಮಿಯಾ ನಾಗರಿಕತೆ ಅಂತಕ್ಕಂಥದ್ದು ಏನು ಆಳಿದಂತಹ ಬುಡಕಟ್ಟು ಜನಾಂಗದವರನ್ನ ನಾವು ನೋಡಿದಾಗ ಮೊದಲಿಗೆ ಬಂದಿರತಕ್ಕಂಥವರಪ್ಪ ಅಂದ್ರೆ ಸುಮೇರಿಯನ್ನರು. ಎರಡನೇದಾಗಿರ್ತಕ್ಕಂಥದ್ದು ಅಕಾಡಿಯನ್ನರು. ಮೂರನೇದಾಗಿರ್ತಕ್ಕಂಥದ್ದು ಅಮೋರೈಟರು. ನಾಲ್ಕನೇದಾಗಿ ಹಿಟೈಟರು. ಐದನೇದಾಗಿರ್ತಕ್ಕಂಥದ್ದು ಅಸ್ಸೀರಿಯನ್ನರು. ಆರನೇದಾಗಿರ್ತಕ್ಕಂಥದ್ದು ಚಾರ್ಡಿಯನ್ನರು. ಏಳನೇದಾಗಿರ್ತಕ್ಕಂಥದ್ದು ಪರ್ಷಿಯನ್ನರು.
ಎಂಟನೇದಾಗಿರ್ತಕ್ಕಂಥದ್ದು ಗ್ರೀಕ್ ಟರ್ಕರು ಮತ್ತು ರೋಮನ್ನರು. ಟರ್ಕರು ಮತ್ತು ರೋಮನ್ನರು ಈ ರೀತಿಯಾಗಿರ್ತಕ್ಕಂತಹ ಮೆಸೊಪೊಟೇಮಿಯಾವನ್ನೇ ಆಗಿರ್ತಕ್ಕಂತಹ ಬುಡಕಟ್ಟು ಜನಾಂಗದವರು ಮತ್ತು ರಾಜಮನೆತನಗಳಂತಂದ್ರೆ ಒಂದು ಸುಮೇರಿಯನ್ನರು ಮೊದಲಿಗೆ ಬರ್ತಾರೆ, ಸಾಮಾನ್ಯ ಶಕ ಪೂರ್ವ 4000 ವರ್ಷಗಳ ಹಿಂದೆ. ನೆಕ್ಸ್ಟ್ ಅಕಾಡಿಯನ್ನರು, ಅಮೋರೈಟರ್ಸ್, ಹಿಟೈಟರ್ಸ್, ಅಸ್ಸಿರಿಯನ್ಸ್ ಮತ್ತು ಚಾಳಿಯನ್ನರು, ಪರ್ಷಿಯನ್ನರು, ಟರ್ಕರು ಮತ್ತು ರೋಮನ್ನರು ಅಂತಕ್ಕಂಥವರು ಈ ಒಂದು ಮೆಸೊಪೊಟೇಮಿಯಾ ನಾಗರಿಕತೆಯನ್ನ ಆಳ್ವಿಕೆಯನ್ನ ಮಾಡಿರ್ತಕ್ಕಂಥದ್ದನ್ನ ನಾವು ಕಾಣಬಹುದು. ಇವರ ಬಗ್ಗೆ ಒಂದೊಂದಾಗಿ ನಾವು ತಿಳಿಯುತ್ತಾ ಹೋಗೋಣ ಮಕ್ಕಳೇ. ಮೊದಲನೇದಾಗಿರ್ತಕ್ಕಂಥವ್ರು ಸಾಮಾನ್ಯವಾಗಿರ್ತಕ್ಕಂಥವ್ರು ಸುಮೇರಿಯನ್ ಅನ್ನತಕ್ಕಂಥವ್ರು ಸಾಮಾನ್ಯ ಶಕ ಪೂರ್ವ 4000 ವರ್ಷದಲ್ಲಿ ಬೆಳಕಿಗೆ ಬಂದಿರತಕ್ಕಂಥವ್ರು. ಇವರ ನಂತರ ಅರೇಬಿಯಾದ ಮರುಭೂಮಿಯ ಬುಡಕಟ್ಟಲ್ಲಿರ್ತಕ್ಕಂತಹ ಜನರಾಗಿರ್ತಕ್ಕಂತಹ ಅಕಾಡಿಯನ್ನರು ಅಂತಕ್ಕಂಥವ್ರು. ಅರೇಬಿಯಾದ ಮರುಭೂಮಿಯಲ್ಲಿರ್ತಕ್ಕಂತಹ ಬುಡಕಟ್ಟು ಜನಾಂಗದವರಾಗಿರ್ತಕ್ಕಂಥ ಅಕಾಡಿಯನ್ನರು ಅಂತಕ್ಕಂಥವರು ಸುಮೇರಿಯರನ್ನ ಸೋಲಿಸ್ತಾರೆ. ಅರೇಬಿಯಾದ ಮರುಭೂಮಿ ಬುಡಕಟ್ಟು ಜನಾಂಗದವರು, ಮರುಭೂಮಿ ಬುಡಕಟ್ಟು ಜನಾಂಗದವರು ಯಾರು? ಅಕಾಡಿಯನ್ನರು ಅಂತಕ್ಕಂಥವರು. ಈ ಒಂದು ಅಕಾಡಿಯನ್ನರು ಅಂತಕ್ಕಂಥವರು ಸುಮೇರಿಯರನ್ನ ಸೋಲಿಸುವುದರ ಮೂಲಕ ಆ ಒಂದು ಮೆಸೊಪೊಟೇಮಿಯಾ ಅಂತಕ್ಕಂಥ ಪ್ರದೇಶವನ್ನ ವಶಪಡಿಸಿಕೊಳ್ತಾರೆ. ಇವರನ್ನ ಏನಂತಕ್ಕಂದರೆ ಸೀಮೈಟ್ಸ್ ಅಂತ ಹೇಳ್ಬಿಟ್ಟು ಕರೀತಾ ಇದ್ರು. ಸೀಮೈಟ್ಸ್ ಅಂತ ಹೆಸರಿನಿಂದ ಕರೀತಾ ಇದ್ರು. ಒಂದೊಂದಾಗಿ ಸುಮೇರಿಯನ್ನರ ನಂತರ ಮೆಸೊಪೊಟೇಮಿಯಾದಲ್ಲಿ ಅಸ್ತಿತ್ವಕ್ಕೆ ಬಂದವರು ಯಾರಪ್ಪ ಅಂತಂದ್ರೆ ಅಕಾಡಿಯನ್ನರು. ಇವರು ಅರೇಬಿಯಾದ ಮರುಭೂಮಿಯ ಬುಡಕಟ್ಟಿಗೆ ಜನಾಂಗಕ್ಕೆ ಸಂಬಂಧಿಸಿರ್ತಕ್ಕಂಥವರು. ಸಿಮೆಟ್ಸ್ ಅಂತಕ್ಕಂಥ ಜನಾಂಗದವರು ಅಂತಕ್ಕಂಥವರು ಸುಮೇರಿಯರನ್ನ ಮೇಲೆ ದಾಳಿ ಮಾಡುವುದರ ಮೂಲಕ ಆ ಒಂದು ಅವರನ್ನ ಸೋಲಿಸುವುದರ ಮೂಲಕ ಯಾವುದನ್ನು ವಶಪಡಿಸಿಕೊಳ್ತಾರೆ? ಯಾವುದನ್ನು ವಶಪಡಿಸಿಕೊಳ್ತಾರೆ ಅಂದರೆ ಮೆಸೊಪೊಟೇಮಿಯಾ ಅಂತಕ್ಕಂಥ ಒಂದು ಪ್ರದೇಶವನ್ನ ವಶಪಡಿಸಿಕೊಳ್ತಾರೆ. ನಂತರ 1000 ವರ್ಷಗಳ ನಂತರ ಮತ್ತೊಂದು ಸೆಮಿಟಿಕ್ ಬುಡಕಟ್ಟು ಜನಾಂಗದವರಾಗಿರ್ತಕ್ಕಂತಹ ಅಮೋರೈಟರ್ ಅಂತಕ್ಕಂಥ ಆಳ್ವಿಕೆಗೆ ಅಕಾಡಿಯರು ಅಂತಕ್ಕಂಥವರು ವಶಪಡಿಸಿಕೊಳ್ತಾರೆ. ನೋಡಿ, 1000 ವರ್ಷಗಳ ನಂತರ ಅಕಾಡಿಯನ್ ಅಂತಕ್ಕಂಥವ್ರನ್ನ ಅಮೋರೈಟರ್ ಅಂತಕ್ಕಂಥವರು ವಶಪಡಿಸಿಕೊಳ್ಳುವುದರ ಮೂಲಕ ಆ ಪ್ರಸಿದ್ಧವಾಗಿರ್ತಕ್ಕಂಥ ಸಾಮ್ರಾಜ್ಯಕ್ಕೆ ಯಾರ ವಶಕ್ಕೆ ಹೋಗುತ್ತೆ? ಅಮೋರೈಟರ್ ಅಂತಕ್ಕಂಥವರು. ಇವರು ಯಾರು? ಸೆಮೆಟಿಕ್ ಬುಡಕಟ್ಟು ಜನಾಂಗದವರು. ಅಮೋರೈಟರ್ ಅಂತಕ್ಕಂಥವರು ಸೆಮೆಟಿಕ್ ಜನಾಂಗದವರು. ಒಂದೊಂದಾಗಿ ಮಕ್ಕಳ, ಸುಮೇರಿಯನ್ನರು ಅಂತಕ್ಕಂಥವರು ಮೆಸೊಪೊಟೇಮಿಯಾದ ಉತ್ತರ ಭಾಗದಲ್ಲಿರ್ತಕ್ಕಂತಹ ಬುಡಕಟ್ಟು ಜನಾಂಗದವರು ಅಂತಕ್ಕಂಥವರು ಮೆಸೊಪೊಟೇಮಿಯಾ ಸಾಮ್ರಾಜ್ಯವನ್ನು ಆಳುತ್ತಿದ್ದಂತಹ ಸಂದರ್ಭದಲ್ಲಿ ಅಕಾಡಿಯನ್ನರು ಅಂತಕ್ಕಂಥವರು ಅರೇಬಿಯಾದ ಮರುಭೂಮಿ ಬುಡಕಟ್ಟು ಜನಾಂಗಕ್ಕೆ ಸೇರಿರ್ತಕ್ಕಂತಹ ಇವರು ಏನ್ ಮಾಡ್ತಾರೆ? ಸುಮೇರಿಯರನ್ನ ಪರಾಭವಗೊಳಿಸುವುದರ ಮೂಲಕ 1000 ವರ್ಷದವರೆಗೂ ಅಕಾಡಿಯನ್ನರು ಅಂತಕ್ಕಂಥವರು ಮೆಸೊಪೊಟೇಮಿಯಾ ಅಂತಕ್ಕಂಥ ಒಂದು ಪ್ರದೇಶವನ್ನ ಆಳ್ವಿಕೆಯನ್ನ ಮಾಡ್ತಾರೆ. ಅದಾದ ನಂತರ ಸೆಮಿಟಿಕ್ ಜನಾಂಗಕ್ಕೆ ಸೇರಿರ್ತಕ್ಕಂಥ ಅಮೋರೈಟರ್ ಅಂತಕ್ಕಂಥವರು ಏನ್ ಮಾಡ್ತಾರೆ? ಅಕಾಡಿಯರನ್ನು ಸೋಲಿಸುವುದರ ಮೂಲಕ ಮೆಸೊಪೊಟೇಮಿಯಾ ಅಂತಕ್ಕಂಥ ಒಂದು ಪ್ರದೇಶವನ್ನ ವಶಪಡಿಸಿಕೊಳ್ಳುವುದರಲ್ಲಿ ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನ ವಹಿಸ್ತಾರೆ. ಅಮೋರೈಟರಲ್ಲಿ ಪ್ರಸಿದ್ಧ ದೊರೆಯಾಗಿರ್ತಕ್ಕಂಥ ಹಮ್ಮುರಾಬಿ ಅಂತಕ್ಕಂಥವನು, ಅಮೋರೈಟರಲ್ಲಿ ಪ್ರಸಿದ್ಧನಾಗಿರ್ತಕ್ಕಂಥ ದೊರೆ ಯಾರಪ್ಪ ಅಂದ್ರೆ ಅಮೋರೈಟರು ಅಂತಕ್ಕಂಥ ಒಬ್ಬ ವ್ಯಕ್ತಿ. ಈತನು ಪ್ರಸಿದ್ಧ ದೊರೆಯನಾಗಿ ಅಸ್ತಿತ್ವಕ್ಕೆ ಬಂದ ಪವಿತ್ರ ನಗರವಾಗಿರ್ತಕ್ಕ ಬ್ಯಾಬಿಲೋನಿಗೆ ಅದ್ವಿತೀಯವಾಗಿರ್ತಕ್ಕಂತಹ ಒಂದು ಅರಮನೆಯನ್ನ ನಿರ್ಮಾಣ ಮಾಡುವುದರಲ್ಲಿ ಪ್ರಮುಖವಾಗಿರ್ತಕ್ಕಂತಹ ಪಾತ್ರವನ್ನ ವಹಿಸ್ತಾನೆ. ನೋಡಿ, ಅಮೋರೈಟರ ಪ್ರಸಿದ್ಧ ದೊರೆ ಯಾರಪ್ಪ ಅಂತಂದ್ರೆ ಯಾರು? ಅಮೋರೈಟರ ಪ್ರಸಿದ್ಧ ದೊರೆ ಹಮ್ಮುರಾಬಿ ಅಂತಕ್ಕಂಥದ್ದು ಪವಿತ್ರ ನಗರವಾಗಿರ್ತಕ್ಕಂತಹ ಬ್ಯಾಬಿಲೋನಿಯಾದಲ್ಲಿ ಏನನ್ನ ನಿರ್ಮಾಣ ಮಾಡ್ತಾನೆ? ಒಂದು ಪ್ರಸಿದ್ಧವಾಗಿರ್ತಕ್ಕಂತಹ ನಗರವನ್ನು, ಒಂದು ಅರಮನೆಯನ್ನ ನಿರ್ಮಾಣ ಮಾಡುವುದರಲ್ಲಿ ಪ್ರಮುಖವಾಗಿರ್ತಕ್ಕಂತಹ ಪಾತ್ರವನ್ನ ವಹಿಸ್ತಾನೆ. ಅಷ್ಟೇ ಅಲ್ಲದೆ
ತನ್ನ ಜನತೆಗೆ ಕೆಲವು ನಿಯಮಗಳನ್ನು ರೂಢಿಸಿದ್ದ, ಗುಲಾಮರನ್ನು, ಮಹಿಳೆಯರನ್ನ ಕೀಳಾಗಿ ಕಾಣ್ತಿರ್ತಕ್ಕಂತಹ ವ್ಯಕ್ತಿಗಳಿಗೆ ಹಮ್ಮುರಬಿ ಅಂತಕ್ಕಂಥವನು ಏನ್ ಮಾಡಿದ್ದ, ತನ್ನ ಕಾಲಾವಧಿಯಲ್ಲಿ ಹಲ್ಲು ಕಿತ್ತವನಿಗೆ ಹಲ್ಲು ಕೀಳಬೇಕು ಅಂತಕ್ಕಂಥ ಒಂದು ನೀತಿ ನಿಯಮ, ಕಣ್ಣು ಕಿತ್ತವನ ಕಣ್ಣು ಕೀಳಬೇಕಂತಕ್ಕಂತಹ ಒಂದು ದೂರದೃಷ್ಟಿ ಉಳ್ಳ ಅಂತನಾಗಿರ್ತಕ್ಕಂತಹ ಕಠೋರವಾಗಿರ್ತಕ್ಕಂತಹ ನೀತಿಗಳನ್ನ ತನ್ನ ಅಧಿಕಾರಾವಧಿಯಲ್ಲಿ ಬ್ಯಾಬಿಲೋನಿಯಾದಲ್ಲಿ ಈತ ನೀತಿ ಸಂಹಿತೆಗಳನ್ನು ಜಾರಿಗೆ ತಂದಿರತಕ್ಕಂಥದ್ದನ್ನು ನೋಡ್ತಾರೆ. ಆದ್ದರಿಂದಲೇ ಇವನು ಒಂದು ಅಮೋರೈಟರಲ್ಲಿಯೇ ಪ್ರಸಿದ್ಧ ದೊರೆಯಾಗಿ ಹೊರಹೊಮ್ಮುವುದಕ್ಕೆ ಕಾರಣ ಆಗುತ್ತೆ. ನೋಡಿ, ಒಂದಂತೂ ಸತ್ಯ, ಈತನು ಪವಿತ್ರ ಸ್ಥಳವಾಗಿರ್ತಕ್ಕಂಥ ಬ್ಯಾಬಿಲೋನಿಯಾದಲ್ಲಿ ತನ್ನದೇ ಆಗಿರ್ತಕ್ಕಂತಹ ಒಂದು ಅರಮನೆಯನ್ನು ನಿರ್ಮಾಣ ಮಾಡುವುದಷ್ಟೇ ಅಲ್ಲದೆ ಪ್ರಸಿದ್ಧ ದೊರೆಯಾಗಿ ತನ್ನದೇ ಆಗಿರ್ತಕ್ಕಂತಹ ನೀತಿಗಳನ್ನ ಜಾರಿಗೆ ತಂದಿದ್ದ. ಹಲ್ಲು ಕಿತ್ತವನಿಗೆ ಹಲ್ಲು ಕೀಳಬೇಕು, ಕಣ್ಣು ಕಿತ್ತವನ ಕಣ್ಣನ್ನ ಬೀಳಬೇಕಂತಕ್ಕಂತಹ ಒಂದು ಕಟ್ಟುನಿಟ್ಟಾಗಿರ್ತಕ್ಕಂಥ ನೀತಿ ಸಂಹಿತೆಗಳನ್ನ ಜಾರಿಗೆ ತರ್ತಾನೆ. ನೋಡಿ, ಇಷ್ಟು ಅರ್ಥ ಆಯ್ತಾ? ಸುಮೇನಿಯರ ನಂತರ ಯಾರು ಬಂದ್ರು? ಅಕಾಡಿಯನ್ನರು ಅಂತಕ್ಕಂಥವ್ರು ಅಸ್ತಿತ್ವಕ್ಕೆ ಬರ್ತಾರೆ. ಇವರು ಯಾರು? ಅರೇಬಿಯಾದ ಮರುಭೂಮಿ ಬುಡಕಟ್ಟು ಜನಾಂಗಕ್ಕೆ ಸೇರಿರ್ತಕ್ಕಂತಹ ವ್ಯಕ್ತಿಗಳು. ಇವರ 1000 ವರ್ಷದ ನಂತರ ಇವರನ್ನ ಸಿಮೆಂಟ್ಸ್ ಅಂತ ಹೇಳ್ತಿದ್ದಾರೆ. 1000 ವರ್ಷಗಳ ನಂತರ ಅಧಿಕಾರಕ್ಕೆ ಇವರನ್ನ ಪರಾಭವಗೊಳಿಸಿರ್ತಕ್ಕಂಥವರೇ ಅಮೋರೈಟರ್ಸು. ಅಮೋರೈಟರ್ ಅಂತಕ್ಕಂಥವ್ರು ಯಾರು? ಸೆಮೆಟಿಕ್ ಜನಾಂಗಕ್ಕೆ ಸೇರಿರ್ತಕ್ಕಂಥವ್ರು. ಅಮೋರೈಟರ ಪ್ರಸಿದ್ಧ ದೊರೆ ಯಾರು? ಹಮ್ಮುರಬಿ. ಈತನ ಹಮ್ಮುರಬಿಯ ಒಂದು ಪ್ರಮುಖವಾಗಿರ್ತಕ್ಕಂತಹ ಕಾರ್ಯಗಳೇನು? ಪವಿತ್ರ ನಗರವಾಗಿರ್ತಕ್ಕಂತಹ ಬ್ಯಾಬಿಲೋನಿಯಾದಲ್ಲಿ ಏನ್ ಮಾಡ್ತಾನೆ? ಒಂದು ಅರಮನೆಯನ್ನ ಕಟ್ಟಿಸ್ತಾನೆ. ಅರಮನೆಯನ್ನು ತನ್ನದಾಗಿ ಕಟ್ಟಿಸಿಕೊಂಡಿರ್ತಕ್ಕಂಥದ್ದು. ಜನತೆಗೆ ಕೆಲವು ನೀತಿ ಸಂಹಿತೆಗಳನ್ನು ಜಾರಿಗೆ ತಂದನು. ಆದ್ದರಿಂದಲೇ ಹಮ್ಮುರಬಿ ಅಂತಕ್ಕಂಥವನು ಪ್ರಾಚೀನ ವಿಶ್ವದಲ್ಲಿ ಬ್ಯಾಬಿಲೋನ್ ರಾಜ್ಯವು ಅತ್ಯುತ್ತಮ ಆಡಳಿತಕ್ಕೆ ಒಳಪಟ್ಟಂತಹ ಒಂದು ಸಾಮ್ರಾಜ್ಯ ಅಂತಂದ್ರೆ ಈ ಒಂದು ಅಮೋರೈಟರ ಒಂದು ಕಾಲದಲ್ಲಿ ನಾವು ಕಾಣಬಹುದು. ಅದರಲ್ಲಿ ಹಮ್ಮುರಬಿಯನ ಕಾಲದಲ್ಲಿ ಕಂಡು ಬಂದಿರತಕ್ಕಂತಹ ಒಂದು ಸಾಮ್ರಾಜ್ಯ ಅಂತಕ್ಕಂಥದ್ದಂದ್ರೆ ಹೇಳಿದ್ರೆ ತಪ್ಪಾಗಲಾರದು. ಈ ರೀತಿಯಾಗಿರ್ತಕ್ಕಂಥ ಅಮೋರೈಟರ್ ಅಂತಕ್ಕಂಥವರು ತಮ್ಮದೇ ಆಗಿರ್ತಕ್ಕಂತಹ ಪ್ರಸಿದ್ಧಿಯನ್ನ ಪಡೆದುಕೊಂಡು ಹೆಚ್ಚು ಪ್ರಭಾವ ಬೀರುವುದರಲ್ಲಿ ಕಾರಣಕರ್ತರಾಗಿರ್ತಕ್ಕಂಥದ್ದನ್ನು ನಾವು ಕಾಣಬಹುದು. ಆನಂತರ ಈ ಸಾಮ್ರಾಜ್ಯವನ್ನ ಹಿಟಾಟೈಟರ್ ಅಂತಕ್ಕಂಥವರು ಫಲವತ್ತಾದ ಕಣಿವೆಯನ್ನು ವಶಪಡಿಸಿಕೊಂಡು ಅವುಗಳನ್ನು ಕೊಂಡೊಯ್ಯಲಾಗದೆ ಎಲ್ಲವನ್ನು ನಾಶ ಮಾಡ್ತಾರೆ. ನೋಡು, ಅಮೋರೈಟರಿಂದ ಹಿಟೈಟರ್ ಅಂತಕ್ಕಂಥ ಒಂದು ಪ್ರದೇಶ, ಒಂದು ಜನಾಂಗದವರು ಅಂತಕ್ಕಂಥವರು ಈ ಸಾಮ್ರಾಜ್ಯವನ್ನ ವಶಪಡಿಸಿಕೊಳ್ತಾರೆ. ಈ ಒಂದು ಹಿಟಾಟೈಟರ್ ಅಂತಕ್ಕಂಥವರು ವಶಪಡಿಸಿಕೊಂಡಂತಹ ಸಂದರ್ಭದಲ್ಲಿ ಫಲವತ್ತಾದ ಕಣಿವೆಯ ಪ್ರದೇಶಗಳನ್ನು ವಶಪಡಿಸಿಕೊಂಡು ಅವುಗಳನ್ನು ಕೊಂಡೊಯ್ಯ ಅಲ್ಲಿರ್ತಕ್ಕಂಥ ಸಂಪತ್ತನ್ನ ತೆಗೆದುಕೊಂಡು ಹೋಗಲಾರದೆ ಅಥವಾ ಸಂಪತ್ತನ್ನ ಕೊಂಡೊಯ್ಯಲಾಗದೆ ಆ ಸಂಪತ್ತನ್ನ ನಾಶಕ್ಕೆ ಒಳಪಡಿಸ್ತಾರೆ. ಆ ಒಂದು ವ್ಯವಸ್ಥೆಯನ್ನ ನಾವು ಏನಂತ ಕರೀತೇವೆ, ನಾಶಪಡಿಸಿ ಏನ್ ಮಾಡ್ತಾರೆ? ಎಲ್ಲವನ್ನು ನಾಶಪಡಿಸ್ತಾರೆ. ಹೀಗೆ ತಮ್ಮದೇ ಆಗಿರ್ತಕ್ಕಂತಹ ಪಾತ್ರವನ್ನ ಈ ಒಂದು ಹಿಟಾಟೈಟರ್ ಅಂತಕ್ಕಂಥವರು ಹೊಂದಿದ್ದರು. ಅಶುರ ಎಂತಕ್ಕಂತಹ ಒಬ್ಬ ಮಹಾನ್ ಮರುಭೂಮಿಯ ದೇವರ ಅನುಯಾಗಿರ್ತಕ್ಕಂಥ ಅಸುರ ಅಂತಕ್ಕಂತಹ ಒಬ್ಬ ದೇವರ ಅನುಯಾಗಿರ್ತಕ್ಕಂತಹ ಒಂದು ಹಿಟಾಟೈಟರ್ ಅನ್ನ ಅಸ್ಸಿರಿಯನ್ನರು ಅಂತಕ್ಕಂಥವರು ಹಿಟಾಟೈಟರ್ ಅನ್ನ ಪರಾಭವಗೊಳಿಸುವ ಮೂಲಕ ತಮ್ಮದೇ ಆಗಿರ್ತಕ್ಕಂತಹ ಪ್ರಭಾವವನ್ನ ಬೀರ್ತಾರೆ. ಅರ್ಥ ಆಯ್ತಾ ಹೇಳಿ ಮಕ್ಕಳ? ಅಮೋರೈಟರ್ ಅಂತಕ್ಕಂಥವರು ಹಿಟಾಟೈಟರ್ ಇಂದ ಸಾಮ್ರಾಜ್ಯವನ್ನು ವಶಪಡಿಸಿಕೊಂಡು ಆ ಕಣಿವೆಯ ಪ್ರದೇಶಗಳ ಸಂಪತ್ತನ್ನ ತೆಗೆದುಕೊಂಡು ಹೋಗಲಾರದೆ ಅವುಗಳನ್ನ ನಾಶ ಮಾಡುವುದರಲ್ಲಿ ಪ್ರಮುಖ ಪಾತ್ರವನ್ನ ಯಾರು ವಹಿಸ್ತಾರೆ? ಹಿಟಾಟೈಟರು. ಹಾಗೆಯೇ ಅಶುರ ಅಂತಕ್ಕಂತಹ ಒಂದು ಮಹಾನ್ ಮರುಭೂಮಿಯ ದೇವರ ಅನುಯಾಯಿಯಾಗಿರ್ತಕ್ಕಂತಹ ಅಸ್ಸಿರಿಯನ್ನರು ಅಂತಕ್ಕಂಥವರು ಹಿಟಾಟೈಟರ್ ಅನ್ನ ಸೋಲಿಸುವುದರ ಮೂಲಕ ಅಸ್ಸಿರಿಯನ್ನರು ಅಂತಕ್ಕಂಥವರು ಅಸ್ತಿತ್ವಕ್ಕೆ ಬರ್ತಾರೆ. ಇವರು ಇಡೀ ಪಶ್ಚಿಮ ಏಷ್ಯಾ ಮತ್ತು ಈಜಿಪ್ಟಿನ ಕೆಲವು ಪ್ರದೇಶಗಳನ್ನು ಆಕ್ರಮಿಸಿಕೊಂಡು ಸಾಮಾನ್ಯ ಶಕ 7ನೇ ಶತಮಾನದವರೆಗೆ ಸಮಸ್ತ ಜನಾಂಗಗಳಿಂದ ತೆರಿಗೆಯನ್ನು ಸಂಗ್ರಹಿಸುತ್ತಾರೆ. ನೋಡಿ, ಈ ಅಸ್ಸಿರಿಯನ್ನರು ಅಂತಕ್ಕಂಥವರು ಈಜಿಪ್ಟ್
ಮತ್ತು ಈಜಿಪ್ಟ್ ಮತ್ತು ಪಶ್ಚಿಮ ಏಷ್ಯಾ ಪ್ರದೇಶಗಳನ್ನು ವಶಪಡಿಸಿಕೊಳ್ಳುವಷ್ಟಲ್ಲದೆ 7ನೇ ಶತಮಾನದಲ್ಲಿ ಅವರಿಗೆ ಅಲ್ಲಿನ ಸಮಸ್ತ ಜನಾಂಗಗಳಿಂದ ತೆರಿಗೆಗಳನ್ನ ವಸೂಲಿ ಮಾಡುವುದರಲ್ಲಿ ಪ್ರಮುಖವಾಗಿರ್ತಕ್ಕಂತಹ ಪಾತ್ರವನ್ನ ವಹಿಸಿದರು. ಯಾರು? ಅಸ್ಸೀರಿಯನರು. ಅಶುರ ಜನಾಂಗಕ್ಕೆ ಸೇರಿರ್ತಕ್ಕಂತಹ ದೇವರ ಅನುಯಾಯಿ ಇರತಕ್ಕಂತಹ ಅಸ್ಸೀರಿಯನ್ನರು ಅಂತಕ್ಕಂಥವರು ಹಿಟೈಟರನ್ನ ಪರಾಭವಗೊಳಿಸಿ ಆ ಒಂದು ಪ್ರದೇಶವನ್ನು ಒಕ್ಕಣಿಸಿಕೊಂಡು ಮೆಸೊಪೊಟೇಮಿಯಾವನ್ನ, ಈಜಿಪ್ಟ್ ಮತ್ತು ಪಶ್ಚಿಮ ಏಷ್ಯಾದ ಕೆಲವು ಭಾಗಗಳ ಪ್ರದೇಶವಹಿಸಿಕೊಂಡು ಅಲ್ಲಿರ್ತಕ್ಕಂಥ ಜನರಿಂದ ತೆರಿಗೆಗಳನ್ನು ವಸೂಲಿ ಮಾಡುವುದರಲ್ಲಿ ಪ್ರಮುಖವಾಗಿರ್ತಕ್ಕಂತಹ ಪಾತ್ರವನ್ನ ವಹಿಸಿದ್ರು. ಆನಂತರ ದಿನಗಳಲ್ಲಿ ಸಾಮಾನ್ಯ ಶಕ ಪೂರ್ವ 7ನೇ ಶತಮಾನದಲ್ಲಿ ಮತ್ತೊಂದು ಸೆಮಿಟಿಕ್ ಬುಡಕಟ್ಟಿನ ಜನಾಂಗರಾಗಿರ್ತಕ್ಕಂಥ ಚಾಲ್ಡಿಯನ್ನರು ಅಂತಕ್ಕಂಥವರು ಬಂದು ಬ್ಯಾಬಿಲೋನಿಯನ್ನ ಮರುಸ್ಥಾಪಿಸಿ ಆ ಕಾಲದ ಪ್ರಮುಖ ರಾಜಧಾನಿಯನ್ನಾಗಿ ಮಾಡಿಕೊಳ್ತಾರೆ. ಚಾಲ್ಡಿಯನ್ನರು ಅಂತಕ್ಕಂಥವರು ಬ್ಯಾಬಿಲೋನಿಯಾ ಅಂತಕ್ಕಂಥದ್ದನ್ನು ಬ್ಯಾಬಿಲೋನಿಯಾವನ್ನ ರಾಜಧಾನಿಯಾಗಿ ಮಾಡಿಕೊಳ್ತಕ್ಕಂಥದ್ದು. ಬ್ಯಾಬಿಲೋನಿಯಾವನ್ನ ರಾಜಧಾನಿಯಾಗಿ ಮಾಡಿಕೊಂಡು ಅವರಲ್ಲಿ ಶ್ರೇಷ್ಠರಾಗಿರ್ತಕ್ಕಂತಹ ಚಾಲ್ಡಿಯನ್ನರ ಶ್ರೇಷ್ಠ ದೊರೆಯಾಗಿರ್ತಕ್ಕಂತಹ ನೆಬೂಕಡ್ನೆಜರ್ ಅಂತಕ್ಕಂಥವನು ಒಬ್ಬನು ಶ್ರೇಷ್ಠ ದೊರೆಯಾಗಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಇವನು ವೈಜ್ಞಾನಿಕ ಅಧ್ಯಯನಕ್ಕೆ ಸಾಕಷ್ಟು ಉತ್ತೇಜನವನ್ನ ನಾವು ನೀಡಿರ್ತಕ್ಕಂಥದ್ದನ್ನು ನಾವು ಕಾಣಬಹುದು. ಅದೇ ರೀತಿ ಸಾಮಾನ್ಯ ಶಕ ಪೂರ್ವ 6ನೇ ಶತಮಾನದಲ್ಲಿ ಪರ್ಷಿಯನ್ನರ ಆಕ್ರಮಣಕ್ಕೆ ಪರಾಧೀನವಾಗಿದ್ದು ಸುಮಾರು 200 ವರ್ಷಗಳ ನಂತರ ಅಲೆಕ್ಸಾಂಡರ್ ಸೆಮಿಟಿಕ್ ಜನಾಂಗ ಈ ಪ್ರದೇಶವನ್ನು ಗ್ರೀಕರ ಒಂದು ಪ್ರಾಂತ್ಯವನ್ನಾಗಿ ಮಾಡಿದ. ಪರ್ಷಿಯನ್ನರು ಅಂತಕ್ಕಂಥವರು ವಶಪಡಿಸಿಕೊಳ್ತಾರೆ. ಆ ನಂತರ 200 ವರ್ಷಗಳ ನಂತರ ಏನ್ ಮಾಡ್ತಾನೆ, ಅಲೆಕ್ಸಾಂಡರ್ ಅಂತಕ್ಕಂಥವರು ಒಂದು ಗ್ರೀಕರ್ ಅಂತಕ್ಕಂಥವರು ಒಂದು ಪ್ರದೇಶವಾಗಿ ವಶಪಡಿಸಿಕೊಳ್ತಾರೆ. ಆ ನಂತರ ದಿನಗಳಲ್ಲಿ ತರುವಾಯ ಬಂದ ರೋಮನರು, ಟರ್ಕರು ಈ ನಾಗರಿಕತೆಯ ಎಲ್ಲವನ್ನು ನಾಶ ಮಾಡಿಸಿ ಬೆಂಗಾಡಾಗುವಂತೆ ಮಾಡಿರ್ತಕ್ಕಂಥದ್ದನ್ನು ನಾವು ಕಾಣಬಹುದು. ಈ ರೀತಿಯಾಗಿರ್ತಕ್ಕಂತಹ ಸಾಮ್ರಾಜ್ಯವನ್ನ ಅಧಪತನ ಮಾಡುವುದಕ್ಕೆ ಪ್ರಮುಖವಾಗಿರ್ತಕ್ಕಂತಹ ಕಾರಣಕರ್ತರಾಗಿರ್ತಕ್ಕಂಥದ್ದು ಯಾರಪ್ಪ ಅಂತಂದ್ರೆ ಈ ರೀತಿ ಮೆಸೊಪೊಟೇಮಿಯಾ ನಾಗರಿಕತೆಯಲ್ಲಿ ಹಲವಾರು ರೀತಿಯಾಗಿರ್ತಕ್ಕಂತಹ ಬುಡಕಟ್ಟು ಜನಾಂಗದವರು ಹಾಗೂ ರಾಜವಂತರರು. ನೋಡಿ, ಮೊದಲಿಗೆ ಸುಮೇರಿಯನ್ ಅಂತಕ್ಕಂಥದ್ದು ಸಾಮಾನ್ಯ ಶಕ ಪೂರ್ವ 4000 ವರ್ಷಗಳ ಅವಧಿಯಲ್ಲಿ ಅಸ್ತಿತ್ವಕ್ಕೆ ಬಂದರು. ಅವರು ಅಸ್ತಿತ್ವಕ್ಕೆ ಬಂದ ನಂತರ ಅವರಿಂದ ಅಕಾಡಿಯನ್ನರು ಅಂತಕ್ಕಂಥದ್ದು ಅರೇಬಿಯನ್ ಮರುಭೂಮಿ ಬುಡಕಟ್ಟು ಜನಾಂಗಕ್ಕೆ ಸೇರಿರ್ತಕ್ಕಂತಹ ಅಕಾಡಿಯನ್ನರು ಅಂತಕ್ಕಂಥವ್ರು ಏನ್ ಮಾಡ್ತಾರೆ, ಈ ಒಂದು ಪ್ರದೇಶವನ್ನ ಸುಮೇನಿಯರಿಂದ ಒಂದು ಪ್ರದೇಶವನ್ನು ವಶಪಡಿಸಿಕೊಳ್ತಾರೆ. ಆ ನಂತರ ದಿನಗಳಲ್ಲಿ ಸೆಮಿಟಿಕ್ ಜನಾಂಗಕ್ಕೆ ಸೇರಿರ್ತಕ್ಕಂತಹ ಅಮೋರೈಟರ್ ಅಂತಕ್ಕಂಥವರು ಈ ಅಕಾಡಿಯನ್ನರಿಂದ ಸಾಮ್ರಾಜ್ಯವನ್ನು ವಶಪಡಿಸಿಕೊಳ್ಳುವುದರಲ್ಲಿ ಅವರಲ್ಲಿ ಶ್ರೇಷ್ಠವಾದಾಗಿರ್ತಕ್ಕಂಥ ದೊರೆ ಹಮ್ಮುರಬಿ ಅಂತಕ್ಕಂಥವನು ಹಾಗೂ ಪವಿತ್ರ ನಗರವಾಗಿರ್ತಕ್ಕಂಥ ಬ್ಯಾಬಿಲೋನಿಯಲ್ಲಿ ತನ್ನದೇ ಆಗಿರ್ತಕ್ಕಂಥ ಅರಮನೆಯನ್ನು ನಿರ್ಮಿಸ್ತಾನೆ. ಜನರಿಗೆ ಕೆಲವು ನೀತಿ ಸಂಹಿತೆಗಳನ್ನು ಜಾರಿಗೆ ತರುವುದರ ಮೂಲಕ ಕಟ್ಟುನಿಟ್ಟಾಗಿರ್ತಕ್ಕಂಥ ನೀತಿ ಸಂಹಿತೆಗಳನ್ನು ಜಾರಿಗೆ ತರುವುದರಲ್ಲಿ ಪ್ರಮುಖವಾಗಿರ್ತಕ್ಕಂತಹ ಪಾತ್ರವನ್ನ ಯಾರು ವಹಿಸಿದ್ದ, ಹಮ್ಮುರಬಿ ಅಂತಕ್ಕಂಥವನು. ಅದಾದ ನಂತರ ಹಿಟೈಟರ್ ಅಂತಕ್ಕಂಥವರು ಫಲವತ್ತಾದ ಪ್ರದೇಶವನ್ನು ವಶಪಡಿಸಿಕೊಂಡರೂ ಸಹ ಅದನ್ನು ತಮ್ಮಲ್ಲಿ ಕೊಂಡೊಯ್ಯದೆ ಅವುಗಳನ್ನು ನಾಶ ಮಾಡುವುದರಲ್ಲಿ ಪ್ರಮುಖವಾಗಿರ್ತಕ್ಕಂತಹ ಪಾತ್ರವನ್ನ ವಹಿಸ್ತಾರೆ. ಅಸುರ ಎಂತಕ್ಕಂತಹ ಮಹಾನ್ ಮರುಭೂಮಿಯ ದೇವರ ಅನುಯಾಗಿರ್ತಕ್ಕಂತಹ ಒಂದು ಅಸ್ಸೀರಿಯನ್ ಅಂತಕ್ಕಂಥವರು ಈ ಒಂದು ಹಿಟೈಟರಿಂದ ಮೆಸೊಪೊಟೇಮಿಯಾವನ್ನು ವಶಪಡಿಸಿಕೊಳ್ತಾರೆ. ಅದಾದ ನಂತರ ಈಜಿಪ್ಟ್ ಮತ್ತು ಪಶ್ಚಿಮ ಏಷ್ಯಾ ಪ್ರದೇಶಗಳನ್ನ ವಶಪಡಿಸಿಕೊಂಡು ಆಳ್ವಿಕೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಹಾಗೂ ಅಲ್ಲಿರ್ತಕ್ಕಂಥ ಜನಾಂಗದಲ್ಲಿರ್ತಕ್ಕಂತಹ ಜನರಿಂದ ತೆರಿಗೆಯನ್ನ ವಸೂಲಿ ಮಾಡಿಕೊಳ್ತಾ ಇರ್ತಕ್ಕಂಥ ಅಂತಹ ಸಂದರ್ಭದಲ್ಲಿ ಅಸ್ಸೀರಿಯರಿಂದ ಚಾಲ್ಡಿಯನ್ನರು ಅಂತಕ್ಕಂಥವರು ಅಧಿಕಾರಕ್ಕೆ ಬಂದು ಬ್ಯಾಬಿಲೋನಿಯಾವನ್ನ ರಾಜಧಾನಿಯಾಗಿ ಮಾಡಿಕೊಂಡು ನೆಬೂಕಡ್ನೆಜರ್ ಅಂತಕ್ಕಂಥವನು ಒಬ್ಬ ಶ್ರೇಷ್ಠ ದೊರೆಯಾಗಿ ಅಧಿಕಾರಕ್ಕೆ ಬರ್ತಾರೆ. ನೆಬೂಕಡ್ನೆಜರ್ ಅಂತಕ್ಕಂಥವನು ತೂಗು ಸೇತುವೆ ಅಂತಕ್ಕಂಥದನ್ನ ನಿರ್ಮಾಣ ಮಾಡಿ ಇದು ಪ್ರಾಚೀನ 7 ಅದ್ಭುತಗಳಲ್ಲಿ ವಿಸ್ಮಯಕರವಾಗಿರ್ತಕ್ಕಂಥದ್ದನ್ನು ನಾವು ಕಾಣಬಹುದು. ಈ ರೀತಿಯಾಗಿರ್ತಕ್ಕಂತಹ ನೆಬೂಕಡ್ನೆಜರ್ ಅಂತಕ್ಕಂಥ ಆಳ್ವಿಕೆಯನ್ನು ಮಾಡುವ ಸಂದರ್ಭದಲ್ಲಿ
ಮತ್ತೆ ಈ ಒಂದು ಸಾಮ್ರಾಜ್ಯ ಸಾಮಾನ್ಯ ಶಕಪೂರ್ವ ಪರ್ಷಿಯನ್ನರ ಆಕ್ರಮಣಕ್ಕೆ ಒಳಗಾಗುತ್ತೆ. ಆ ನಂತರ 200 ವರ್ಷಗಳ ನಂತರ ಅಲೆಕ್ಸಾಂಡರ್ ಅಂತಕ್ಕಂಥ ಸೆಮೆಟಿಕ್ ಜನಾಂಗ ಈ ಪ್ರದೇಶವನ್ನು ಗ್ರೀಕರ ಒಂದು ಪ್ರಾಂತ್ಯವನ್ನಾಗಿ ಮಾಡ್ತಾನೆ. ಅದಾದ ನಂತರ ಟರ್ಕರು ಮತ್ತು ರೋಮನ್ನರು ಅಂತಕ್ಕಂಥ ಪ್ರದೇಶವನ್ನು ವಶಪಡಿಸಿಕೊಂಡು ಅದನ್ನ ಬೆಂಗಾಡು ಮಾಡುವುದರಲ್ಲಿ ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನ ವಹಿಸಿದೆ. ಹೀಗೆ ಮೆಸೊಪೊಟೇಮಿಯಾ ಪ್ರದೇಶದ ಮೇಲೆ ಅಕಾಡಿಯನ್ನರು, ಅಮೋರೈಟಿಯರು, ಹಿಟೈಟೈಟರು, ಅಸ್ಸೀರಿಯನ್ನರು ಹಾಗೂ ಚಾಲ್ಡಿಯನ್ನರು, ಪರ್ಷಿಯನ್ನರು, ಟರ್ಕರು, ರೋಮನ್ನರು ಅಂತಕ್ಕಂಥದ್ದು ತಮ್ಮದೇ ಆಗಿರ್ತಕ್ಕಂತಹ ಒಂದು ಪ್ರದೇಶಗಳನ್ನ ಈ ಒಂದು ಯಾರ್ಯಾರು ಬುಡಕಟ್ಟು ಜನಾಂಗದವರು ಹಾಗೂ ರಾಜ ಮನೆತನದವರು ಆ ಒಂದು ಸಾಮ್ರಾಜ್ಯವನ್ನ ಪಡೆದುಕೊಳ್ಳುವುದರಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಪ್ರಭಾವವನ್ನ ಬೀರತಕ್ಕಂಥದ್ದನ್ನ ನಾವು ಕಾಣಬಹುದು. ಹೀಗೆ ಮೆಸೊಪೊಟೇಮಿಯಾ ನಾಗರಿಕತೆ ಅಂತಕ್ಕಂಥದ್ದು 2 ನದಿಗಳ ನಾಡಾಗಿರ್ತಕ್ಕಂತಹ ಒಂದು ವಿಸ್ಮಯಕಾರಿ ಮತ್ತು ಆಶ್ಚರ್ಯವನ್ನು ಉಂಟು ಮಾಡತಕ್ಕಂಥ ನಾಡಾಗಿರ್ತಕ್ಕಂತಹ ಮೆಸೊಪೊಟೇಮಿಯಾವನ್ನ ಪಶ್ಚಿಮ ಏಷ್ಯಾದ ಮರುಭೂಮಿಯನ್ನ ಫಲವತ್ತನ್ನಾಗಿಸುವುದಲ್ಲದೆ ಈ ಫಲವತ್ತಾದ ಒಂದು ಪ್ರದೇಶವನ್ನ ಜನರನ್ನ ಆಕರ್ಷಣೆ ಮಾಡುವುದಷ್ಟೇ ಅಲ್ಲದೆ ಜನರಿಗೆ ಆಹಾರವನ್ನು ನೀಡುವುದಷ್ಟೇ ಅಲ್ಲದೆ ಉತ್ತರ ಮತ್ತು ದಕ್ಷಿಣ ಭಾಗಗಳಲ್ಲಿ ಉತ್ತರ ಭಾಗದಲ್ಲಿರ್ತಕ್ಕಂತಹ ಒಂದು ಅಲೆಮಾರು ಜನಾಂಗದವರು, ದಕ್ಷಿಣ ಭಾಗದಲ್ಲಿರ್ತಕ್ಕಂತಹ ಅಲೆಮಾರು ಜನಾಂಗದ ನಡುವೆ ವೈಷಮ್ಯ ಅಂತಕ್ಕಂಥದ್ದು ಬೆಳೆದು ಈ 2 ಜನಾಂಗಗಳ ನಡುವೆ ಪರಸ್ಪರ ಸ್ಪರ್ಧೆ ಇರತಕ್ಕಂಥದ್ದು ವೈರತ್ವಕ್ಕೆ ದಾರಿ ಮಾಡಿಕೊಟ್ಟಿದ್ದು. ಆನಂತರದಲ್ಲಿ ಬೆಳಕಿಗೆ ಬಂದವರು ಅಂತಂದ್ರೆ ಸುಮೇರಿಯನ್ನರು ಅಂತಕ್ಕಂಥವರು ಸಾಮಾನ್ಯ ಶಕಪೂರ್ವ 4000 ವರ್ಷಗಳ ಒಂದು ಅವಧಿಯಲ್ಲಿ ಈ ಜನಾಂಗ ಅಂತಕ್ಕಂಥದ್ದು ಅಸ್ತಿತ್ವಕ್ಕೆ ಬರುತ್ತೆ. ಈ ಜನಾಂಗ ಅಸ್ತಿತ್ವಕ್ಕೆ ಬಂದಂತಹ ಸಂದರ್ಭದಲ್ಲಿ ತಮ್ಮದೇ ಆಗಿರ್ತಕ್ಕಂತಹ ಬರವಣಿಗೆಯನ್ನ ಅಸ್ತಿತ್ವಕ್ಕೆ ತರುತ್ತದೆ. ಅದನ್ನ ಕ್ಯೂನಿಫಾರ್ಮ್ ಅಂತ ಹೇಳ್ಬಿಟ್ಟು ಕರೆದ್ರೆ ಆ ಬರವಣಿಗೆಯಲ್ಲಿ ಸಾಮಾನ್ಯವಾಗಿ ನಾವು ನೋಡ್ತಕ್ಕಂಥದ್ದು ಕ್ಯೂನಿಫಾರ್ಮ್ ಬರವಣಿಗೆಯನ್ನ ಪರ್ಷಿಯನ್ನರು, ಬ್ಯಾಬಿಲೋನಿಯರು, ಅಸ್ಸೀರಿಯನ್ನರು ಅಂತಕ್ಕಂಥವ್ರು ಮತ್ತು ಸುಮೇರಿಯನ್ನರು ಅಂತಕ್ಕಂಥವ್ರು ಬಳಸಿಕೊಂಡಿರ್ತಕ್ಕಂಥದ್ದನ್ನ ಕಾಣ್ತೀವಿ. ಏನು 2 ನದಿಗಳ ನಾಡಿನ ಒಂದು ದಕ್ಷಿಣ ಭಾಗವನ್ನು ಬ್ಯಾಬಿಲ್ ಅಂತ ಕರೆದ್ರೆ, ಬ್ಯಾಬಿಲೋನಿನ ದಕ್ಷಿಣ ಭಾಗವನ್ನ ಅಕ್ಕಡ್ ಅಂತ ಕರೆದ್ರೆ, ಉತ್ತರ ಭಾಗವನ್ನ ನಾವನ್ನ ಸುಮೇರಿ ಅಂತ ಹೇಳ್ಬಿಟ್ಟು ಕರೆದ್ರೆ ಮೆಸೊಪೊಟೇಮಿಯಾದ ಈ ರೀತಿಯಾಗಿರ್ತಕ್ಕಂತಹ ಪವಿತ್ರ 2 ನದಿಗಳ ನಾಡು ಅಂತಕ್ಕಂಥದ್ದು ಆಗಿತ್ತು. ಆನಂತರ ದಿನಗಳಲ್ಲಿ ಸುಮೇರಿಯರು ಮಾಡುವಂತಕ್ಕಂಥವರು ತಮ್ಮ ದೇವರುಗಳನ್ನ ಆರಾಧನೆ ಮಾಡುವುದಕ್ಕಾಗಿ ಬೆಟ್ಟದ ಸ್ಥಳಗಳಲ್ಲಿ ದೇವರನ್ನ ಆರಾಧಿಸ್ತಾ ಇದ್ರು. ಆ ಒಂದು ದೇವರನ್ನ ಆರಾಧಿಸುವುದನ್ನ ಏನಂತ ಕರೆದ್ರು? ಜಿಗ್ಗುರಾತ್ ಅಂತ ಹೇಳ್ಬಿಟ್ಟು ಕರೀತಾ ಇದ್ರು. ಆ ಜಿಗ್ಗುರಾತ್ ಅಂತಕ್ಕಂಥದನ್ನ ನಂತರ ಸಮತಟ್ಟಾದ ಒಂದು ಪ್ರದೇಶಕ್ಕೆ ಬಂದಂತಹ ಸಂದರ್ಭದಲ್ಲಿ ಮೆಸೊಪೊಟೇಮಿಯಾದ ಸುಮೇರಿಯನ್ನರು ಅಂತಕ್ಕಂತಹ ನಾಗರಿಕರಂತಕ್ಕಂಥವರು ಕೃತಕವಾಗಿರ್ತಕ್ಕಂತಹ ಬೆಟ್ಟಗಳನ್ನ ಸ್ಥಾಪಿಸುವುದರ ಮೂಲಕ ಅವ್ರು ಏನ್ ಮಾಡಿದ್ರು? ಸ್ಥಳಗಳನ್ನ ಆರಾಧಿಸ್ತಾ ಇದ್ರು. ಹಾಗೂ ಅವುಗಳನ್ನ ಇಳಿಯಲಿಕ್ಕೆ ಇಳಿಜಾರುಗಳನ್ನ ಮಾಡ್ಕೊಳ್ಳಲಾಗಿತ್ತು, ಮೆಟ್ಟಿಲುಗಳನ್ನ ಮಾಡಿರಲಿಲ್ಲ. ಇದನ್ನ ಏನಂತ ಕರೀತು ಅಂತಂದ್ರೆ ಬೆಬಿಲ್ಗಳು ಅಂತ ಹೇಳ್ಬಿಟ್ಟು ಯಹೂದಿಗಳು ಅಂತಕ್ಕಂಥವ್ರು ಕರೆದರು. ಆನಂತರ ದಿನಗಳಲ್ಲಿ ಮೆಸೊಪೊಟೇಮಿಯಾ ನಾಗರಿಕತೆ ಅಂತಕ್ಕಂಥದ್ದು ಹಲವಾರು ರೀತಿಯಾಗಿರ್ತಕ್ಕಂತಹ ಬುಡಕಟ್ಟು ಜನಾಂಗದವರು ಹಾಗೂ ರಾಜಮನೆತನದವರು ಅಧಿಕಾರಕ್ಕೆ ಬಂದಿದ್ರು. ಅವರ ಕಾಲಾವಧಿಯಲ್ಲಿ ಬಂದಿರತಕ್ಕಂತಹ ಸುಮೇರಿಯನ್ನರ ನಂತರ ಅಕಾಡಿಯನ್ನರು, ಅಮೋರೈಟರ್ಸು, ಹಿಟೈಟೈಟರ್ಸು, ಅಸ್ಸೀರಿಯನ್ನರು, ಚಾಲ್ಡಿಯನ್ನರು, ಪರ್ಷಿಯನ್ನರು ಮತ್ತು ಟರ್ಕರು, ರೋಮನ್ನರು ಮತ್ತು ಗ್ರೀಕರು ಅಂತಕ್ಕಂಥವರು ಅಸ್ತಿತ್ವಕ್ಕೆ ಬಂದಿದ್ರು. ಸುಮೇರಿಯನ್ನರ ನಂತರ ಅರೇಬಿಯಾದ ಮರುಭೂಮಿ ಬುಡಕಟ್ಟಿಗೆ ಜನಾಂಗಕ್ಕೆ ಸೇರಿರ್ತಕ್ಕಂಥ ಅಕಾಡಿಯನ್ನರು ಅಂತಕ್ಕಂಥವರು ಈ ಸಾಮ್ರಾಜ್ಯವನ್ನ ವಶಪಡಿಸಿಕೊಳ್ತಾರೆ, ಬ್ಯಾಬಿಲೋನಿಯವನ್ನ. ಆ ನಂತರ ಸಂದರ್ಭದಲ್ಲಿ ಸೆಮಿಟಿಕ್ ಜನಾಂಗದವರು ಅಮೋರೈಟರು ಅಂತಕ್ಕಂಥವರು ಅಕಾಡಿಯನ್ನರ ಒಂದು ಪ್ರದೇಶವನ್ನು ವಶಪಡಿಸಿಕೊಂಡು ಅವರಲ್ಲಿ ದೊರೆಯಾಗಿರ್ತಕ್ಕಂತಹ ಶ್ರೇಷ್ಠ ದೊರೆಯಾಗಿರ್ತಕ್ಕಂಥ ಅಮೂರವಿ ಇವನು ಬ್ಯಾಬಿಲೋನಿಯನ್ನಲ್ಲಿ ತಮ್ಮದೇ ಆಗಿರ್ತಕ್ಕಂತಹ ಒಂದು ಅರಮನೆಯನ್ನ ನಿರ್ಮಾಣ ಮಾಡ್ತಾರೆ. ಅದರ ಜೊತೆಯಲ್ಲಿ ಇವರು ತಮ್ಮದೇ ಆಗಿರ್ತಕ್ಕಂತಹ ನೀತಿ ಸಂಹಿತೆಗಳನ್ನ ಜಾರಿಗೆ ತರುವುದರ ಮೂಲಕ ಕಟ್ಟುನಿಟ್ಟಾಗಿರ್ತಕ್ಕಂಥ ಕಣ್ಣು ಕಿತ್ತವನಿಗೆ ಕಣ್ಣು ಕೀಳಬೇಕು, ಹಲ್ಲು ಕಿತ್ತವನಿಗೆ ಹಲ್ಲು ಕೀಳಬೇಕಂತಕ್ಕಂಥ ಮನೋಭಾವನೆಯನ್ನ ತಾಳಿರ್ತಕ್ಕಂತಹ ಒಂದು ಶ್ರೇಷ್ಠ ದೊರೆ ಅಮೂರವಿ. ಸೊ ಇವರಿಂದ ನಂತರ ಹಿಟೈಟರ್ ಅಂತಕ್ಕಂಥವರು ಈ ಸಾಮ್ರಾಜ್ಯವನ್ನು ವಶಪಡಿಸಿಕೊಳ್ಳುವುದರ ಮೂಲಕ
ಫಲವತ್ತಾದ ಕಣಿವೆಯನ್ನು ವಶಪಡಿಸಿಕೊಂಡರೂ ಸಹ ಆ ಪ್ರದೇಶಗಳನ್ನು ಕೊಂಡೊಯ್ಯಲಾಗದೆ ಎಲ್ಲವನ್ನು ನಾಶ ಮಾಡ್ತಾರೆ. ಅದಾದ ನಂತರ ಅಶುರ ಎಂತಕ್ಕಂತಹ ಮಹಾನ್ ಮರುಭೂಮಿಯ ದೇವರ ಮೇಲಾಗಿರ್ತಕ್ಕ ಅಸ್ಸೀರಿಯ ಅನ್ನತಕ್ಕಂಥದ್ದು ಹಿಟಾಟೈಟರನ್ನು ಸೋಲಿಸಿ ಅಸ್ಸೀರಿಯನ್ ಅಸ್ತಿತ್ವಕ್ಕೆ ಬರ್ತಾರೆ. ಇವರು ಈಜಿಪ್ಟ್ ಮತ್ತು ಪಶ್ಚಿಮ ಏಷ್ಯಾ ಅಂತಕ್ಕಂತಹ ಪ್ರದೇಶಗಳನ್ನ ವಶಪಡಿಸಿಕೊಂಡು ಆ ಜನಾಂಗದಿಂದ ತೆರಿಗೆಯನ್ನ ವಸೂಲಿ ಮಾಡ್ತಾ ಇರ್ತಾರೆ. ಆನಂತರ ನಂತರ ಚಾರ್ಡಿಯನ್ ಅಂತಕ್ಕಂಥವರು ಅಸ್ತಿತ್ವಕ್ಕೆ ಬಂದು ನೆಬೂಕದ್ನೆಚ್ಚರ್ ಅಂತಕ್ಕಂಥವನು ಪ್ರಮುಖ ದೊರೆಯಾಗಿ ಶ್ರೇಷ್ಠ ದೊರೆಯಾಗಿ ಆ ನಂತರ ಬ್ಯಾಬಿಲೋನಿಯವನ್ನೇ ತಮ್ಮ ರಾಜಧಾನಿಯಾಗಿ ಮಾಡಿಕೊಂಡಿರ್ತಕ್ಕಂಥದ್ದು. ಸುಮಾರು 200 ವರ್ಷಗಳ ನಂತರ ಪರ್ಷಿಯನ್ನರು ಅಂತಕ್ಕಂಥವ್ರು ಆಳ್ಕೆ ಮಾಡ್ತಾರೆ. ಅದಾದ ನಂತರ ಗ್ರೀಕರ ಇರತಕ್ಕಂಥ ಅಲೆಕ್ಸಾಂಡರ್ ಅಂತಕ್ಕಂಥವನು ಈ ಪ್ರದೇಶವನ್ನು ವಶಪಡಿಸಿಕೊಳ್ತಾನೆ. ಆನಂತರ ದಿನಗಳಲ್ಲಿ ಟರ್ಕರು ರೋಮನರು ಅಂತಕ್ಕಂಥವ್ರು ಈ ಸಾಮ್ರಾಜ್ಯವನ್ನು ನಾಶ ಮಾಡುವುದರ ಮೂಲಕ ಬೆಂಗಾಳಿಗೆ ಕಾರಣವಾಗ್ತಾರೆ. ಈ ರೀತಿಯಾಗಿರ್ತಕ್ಕಂಥ ಈ ಸಾಮ್ರಾಜ್ಯ ಅಂತಕ್ಕಂಥದ್ದು ತನ್ನ ಅಸ್ತಿತ್ವವನ್ನ ಕಳೆದುಕೊಳ್ಳುವುದರಲ್ಲಿ ಪ್ರಮುಖವಾಗಿರ್ತಕ್ಕಂತಹ ಪಾತ್ರವನ್ನ ವಹಿಸಿತ್ತು ಅಂತಕ್ಕಂಥದ್ದನ್ನ ನಾವು ಹೇಳಬಹುದು. ಇಷ್ಟು ಈ ಒಂದು ಮೆಸೊಪೊಟೇಮಿಯಾ ನಾಗರಿಕತೆ ಅಂತಕ್ಕಂಥದ್ದು ಜಗತ್ತಿನ ನಾಗರಿಕತೆಗಳಲ್ಲಿ ಒಂದಾಗಿರ್ತಕ್ಕಂಥ ಮೆಸೊಪೊಟೇಮಿಯಾ ನಾಗರಿಕತೆ. ಸೊ ಇದರ ಸಂಬಂಧಿಸಿದಂತೆ ಕೆಲವು ಪ್ರಶ್ನೆಗಳನ್ನು ನೀಡ್ತಾ ಇದ್ದೀನಿ ಮಕ್ಕಳ. ಅದರ ಬಗ್ಗೆ ಸಂಬಂಧಿಸಿದಂತೆ ನಿಮ್ಮ ಶಿಕ್ಷಕರೊಂದಿಗೆ ಚರ್ಚಿಸಿ ಆ ಒಂದು ಪ್ರಶ್ನೆಗಳಿಗೆ ಉತ್ತರವನ್ನ ಬರೆದುಕೊಂಡು ಬರಬೇಕು. ಮೊದಲನೇದಾಗಿರ್ತಕ್ಕಂಥದ್ದು ಮೆಸೊಪೊಟೇಮಿಯಾ ನಾಗರಿಕತೆ ಬೆಳೆದು ಬಂದಂತಹ ದಾರಿಯನ್ನ ನಿಮ್ಮ ಸ್ನೇಹಿತರೊಂದಿಗೆ ಚರ್ಚಿಸಿ ಪ್ರಬಂಧವನ್ನು ಬರೆಯಿರಿ. ಹಾಗೂ ಮೆಸೊಪೊಟೇಮಿಯಾವನ್ನು ಆಯ್ಕೆ ಮಾಡಿರ್ತಕ್ಕಂಥ ಜನಾಂಗಗಳ ಬಗ್ಗೆ ಒಂದು ಚಿಕ್ಕ ಟಿಪ್ಪಣಿಯನ್ನ ಬರೆಯಿರಿ ಅಂತ ಹೇಳ್ಬಿಟ್ಟು ಇವತ್ತಿಗೆ ಈ ಪಾಠವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.